ಡಿಸೆಂಬರ್ 1ನೇ ತಾರೀಕು ನಾನು ಸಾಕ್ಷಿ ಹೇಳಬೇಕಾಗಿತ್ತು. ಕಾರಣಾಂತರಗಳಿಂದ ಸಮಯ ಅಭಾವ ಆಗಿತ್ತು. ನಾನು 31ನೇ ತಾರೀಕು ದೀಕ್ಷಾ ಸ್ಥಾನ ತಗೊಂಡಿದ್ದು 99ನಲ್ಲಿ. ನಾನು 26 ವರ್ಷ ಆಯಿತು ದೇವ್ರ ಕಡೆ ಬಂದು. ನಾನು ಬಂದ್ಬಿಟ್ಟು ಗಂಗಟ್ಕಾರ್ ಗೌಡ್ರು. ಸುಮಾರು ಜನ ಗೊತ್ತಿರ್ಬೋದು ಗೌಡ್ರು ಅಂದರೆ ಯಾರು ಅಂದರೆ ಕೆಲವೊಬ್ರಿಗೆ ಏಸಪ್ಪ ಅನ್ನೋದೇ ಗೊತ್ತಿಲ್ಲ. ನನ್ನ ಫ್ಯಾಮಿಲಿಲಿ ನಾನು 27 ವರ್ಷದಿಂದ ದೇವ್ರ ಕಡೆ ಇದ್ದಾಗ ತುಂಬ ಹೋರಾಟ, ತುಂಬ ಅವಮಾನ, ತುಂಬ ನಿಂದನೆಗಳು. ನಮ್ಮನ್ನ ಮಗಳಂತಾನೇ ಹೇಳ್ತಾ ಇರಲಿಲ್ಲ ನನ್ನ ತಾಯಿ. ಯಾರಾದರೂ ಕೇಳಿದ್ರೆ ನನ್ನ ಚಿಕ್ಕಮ್ಮನ ಮಗಳು, ದೊಡ್ಡಮ್ಮನ ಮಗಳು ಅನ್ನೋರು. ಬಟ್ ನಾನು ಈ ಸಭೆಗೆ ಬಂದಮೇಲೆ ನನ್ನ ಎಲ್ಲ ಒಂದು ವಿಷಯಗಳನ್ನು ನನ್ನ ಕುಟುಂಬದವರು ಅಂದ್ರೆ ಇವಳು ನಮ್ಮ ದೇವ್ರನ್ನ ಬಿಟ್ಟು ಹೋದ್ಮೇಲೆ ಇವಳು ಯಾವುದಕ್ಕೂ ಯೂಸ್ ಇಲ್ಲ, ಮತ್ತೆ ಏನೇನೋ ನನ್ಗೊಂದು ಮಗು ತೀರೋಯ್ತು ಅದೆಲ್ಲ ನೋಡಿ ತುಂಬಾ ಜನ ಆಡ್ಕೊತಾ ಇದ್ರು. ಬಟ್ ಈಗ ದೇವರು ಎಷ್ಟು ಅದ್ಭುತ ಮಾಡಿದಾನೆ ಅಂದ್ರೆ ಎಲ್ಲರಿಗಿಂತ ಇವಾಗ ನನ್ನ ತಾಯಿ ದೇವ್ರ ಕಡೆ ಬಂದಿದ್ದಾರೆ. ಅವ್ರು ಹೆಂಗೆ ಅಂದ್ರೆ ತುಂಬಾ ಪರಿಶುದ್ಧವಾಗಿ ದೇವರ ಆರಾಧನೆ ಮಾಡ್ತಾರೆ. ನಾವು ಅವ್ರ ಭಯ ಭಕ್ತಿ ಇಲ್ಲ, ಬಟ್ ಅವ್ರು ಎಷ್ಟು ಆರಾಧನೆ ಮಾಡ್ತಾರೆ ಅಂದ್ರೆ ಪ್ರತಿನಿತ್ಯ ಪ್ರೇಯರ್ ಮಾಡ್ತಾರೆ. ನನಗೆ ಫೋನ್ ಮಾಡಿ ಏನಾದ್ರು ಹುಷಾರಿಲ್ಲ ಅಂದ್ರೆ ನನಗೆ ಫೋನಲ್ಲಿ ಪ್ರೇಯರ್ ಮಾಡ್ತಾರೆ. ಇಲ್ಲಿ ಬಂದಾಗ ಸಿಸ್ಟರ್ನು ಪಾಸ್ಟರ್ನು ಭೇಟಿ ಆಗ್ಬೇಕು, ಇಲ್ಲಾಂದ್ರೆ ಅವ್ರು ವರ್ಷ ಕ್ರಿಸ್ಮಸ್ ಬರ್ತಾರೆ, ಸಭೆಗೆ ಬರಲ್ಲ. ನಮ್ಮ ಫ್ಯಾಮಿಲಿ ಭಯ ಪಡ್ತಾರೆ, ಸಭೆಗೆ ಬರಲ್ಲ. ಮೊನ್ನೆ ಏನಾಗಿದೆ ಅಂದ್ರೆ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರು ನೋಡಕ್ಕೆ ಬರೋದು ಪಾಸ್ಟಮ್ಮನ ಅಪ್ಪನ. ಮೊನ್ನೆ ಬಂದಾಗ ಸರಿ ಅಂದ್ಬಿಟ್ಟು ಅವ್ರಿಗೆ ಗ್ಯಾಸ್ ಸ್ಟವ್ ಅಂಟ್ಸಕ್ ಬರೋದಿಲ್ಲ. ನಾನೆಲ್ಲ ಸ್ವಲ್ಪ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡ್ತಾ ಇದ್ದೆ. ಅದೇನಾಗಿದೆ ಅವರು ಹೋಗಿ ಸ್ಟವ್ ಅಂಟಿಸಿದ್ದಾರೆ. ನಾನು ಕ್ಲೀನ್ ಮಾಡುವಾಗ ಅದು ಏನಾಗಿದೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಸ್ಟವ್ ಅಂಟಿಸಿ ಕಾಫಿ ಮಾಡಿ ಬಿಸಿನೀರೆಲ್ಲ ಮಾಡ್ಕೊಂಡು ಅವರೇ ಕುಡಿದಿದ್ದಾರೆ. ನಾನು ಹೋಗಿ ನೋಡ್ತೀನಿ ಗ್ಯಾಸ್ ಪೈಪ್ ಕಟ್ ಆಗೋಗಿದೆ. ನನಗೆ ಆಶ್ಚರ್ಯ. ನಾನು ಸ್ಟವ್ ಅಂಟಿಸ್ತೀನಿ, ಗ್ಯಾಸ್ ಹೋಗ್ತಾ ಇದೆ ಮೇಲೆ, ಇದು ಮತ್ತೆ ಪೈಪ್ ಫುಲ್ ಕಟ್ ಆಗೋಗಿದೆ. ನನಗೆ ಗೊತ್ತಿಲ್ಲ, ಇದು ದೇವರು ಎಲ್ಲೂ ಅವಮಾನಕ್ಕೆ ಬಿಡೋದಿಲ್ಲ. ಆಮೇಲೆ ನಾನು ನಮ್ಮ ತಾಯಿ ಕರೆದು ಕೇಳಿದೆ, ಅಮ್ಮ ನೀವು ಗ್ಯಾಸ್ ಅಂಟಿಸ್ದೆ ಏನು ಆಗ್ಲಿಲ್ವಾ ಅಂದ್ರೆ ಇಲ್ಲ ನನ್ಗೆ ಗೊತ್ತಿಲ್ಲ, ನನಗೆ ನೋಡಿದ್ರೆ ಹಿಂದೆಗಡೆ ಪೈಪ್ ಫುಲ್ ಕಟ್ ಆಗಿದೆ. ಇನ್ನ ಒಂದು 10-15 ನಿಮಿಷ ಆಗೇ ಇದ್ದಿದ್ರೆ ಇಡೀ ಬಿಲ್ಡಿಂಗ್ ಬಸ್ಟ್ ಆಗ್ತಾ ಇತ್ತು. ಅದು ನನ್ನ ಸಾಕ್ಷಿ ಮೊನ್ನೆನೇ ಹೇಳ್ಬೇಕು ಅನ್ಕೊಂಡೆ, ಅದು ಸಮಯ ಅಭಾವ. ನಮ್ಮಮ್ಮ ಹೇಳಿದ್ರು ಇಲ್ಲ ಕಡೆ ಇದು ಏಸಪ್ಪನೇ ಕಾಪಾಡಿರೋದು, ಬಿಲ್ಡಿಂಗ್ ಬಸ್ಟ್ ಆಗ್ತಾ ಇತ್ತು ಅಂತ. ಅದನ್ನ ಎಲ್ಲರೂ ರಿಪೇರಿ ಮಾಡಕ್ಕಾಗ್ಲಿ. ಅವ್ರು ಕೇಳಿದ್ರು, ಗ್ಯಾಸ್ ಅಂಗಡಿಯವರೇ ಕೇಳಿದ್ರು ಇದು ಯಾರು ಈ ತರ ಮಾಡಿರೋದು ಅಂತ. ಅದು ವೈರ್ ಹೆಂಗ್ ಕಟ್ ಆಯ್ತು ಅಂತಾನೆ ಗೊತ್ತಿಲ್ಲ. ತುಂಬಾನೇ ನನ್ನ ಕುಟುಂಬದಲ್ಲಿ ನಮ್ಮನ್ನ ಅವಮಾನ ಮಾಡಿರೋ ಜಾಗದಲ್ಲೇ ನಮ್ಗೆ ಮರ್ಯಾದೆ ಸನ್ಮಾನ ಆಗಿದೆ. ಮತ್ತೆ ನಾನು ಒಂದು ಬ್ಯೂಟಿಷಿಯನ್ ಒಕ್ಕೂಟದಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. 1,500 ಜನ ಹುಡುಗಿರಿದ್ದಾರೆ. ಸುಮಾರು ಜನ ಸಾಕ್ಷಿ ಹೇಳ್ತಾರೆ. ಅಂದ್ರೆ ನಾನು ಎಲ್ಲೇ ಹೋದ್ರು ಪ್ರೇಯರ್ ಮಾಡಲ್ಲ, ಯಾಕಂದ್ರೆ ಮತಾಂತರ ಮಾಡ್ತಾರೆ ಅಂತ ಹೇಳ್ತಾರೆ, ಪ್ರೇಯರ್ ಮಾಡಲ್ಲ. ಅವರಾಗೆ ಹೇಳ್ತಾರೆ, ಮೇಡಮ್ ಇದು ಸ್ವಲ್ಪ ಪ್ರೇಯರ್ ಮಾಡಿ ಅಂತ. 1,500 ಜನಕ್ಕೂ ಗೊತ್ತು ಯೇಸು ಸ್ವಾಮಿ ಯಾರು ಅಂತ. ನಾನು ನೋಡಿದಾಗೆಲ್ಲ ಪ್ರೈಸ್ ದಿ ಲಾರ್ಡ್ ಹೇಳ್ತಾರೆ. ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ಎಷ್ಟೋ ಜನಕ್ಕೆ ನಾವು ಸುವಾರ್ತೆ ಸಾರಬೇಕು. ಎಷ್ಟೋ ಜನ ದೇವ್ರ ಕಡೆ ಬಂದು ಮತ್ತೆ ಹಿಂತಿರುಗಿ ಹೋಗಿದ್ದಾರೆ. ನಿನ್ನೆ ನಾನು ಸಿಸ್ಟರ್ ಸುಮಾರು ವಿಷಯಗಳು ಮಾತಾಡಿದ್ವಿ. ಅವಾಗ ಪಾಸ್ಟರ್ ಅವ್ರು ಮಾಡಿದ ಒಂದು ವಿಷಯ ಹೇಳಿದ್ರು, ಅದು ನನಗೆ ಒಂದು 10 ನಿಮಿಷ ನನಗೆ ಒಂಥರ ಅಪ್ಪ ಈಗೂ ಇದೆಯಾ ಅಂತ ಅನ್ಕೊಂಡೆ. ಏನಂದ್ರೆ ಒಂದು ದೇವ್ರದ್ದು ಯಾವುದೋ ಒಂದು ವಿಷಯ ಹೇಳಿದ್ರು. ಅವಾಗ ನಾನು ಅನ್ಕೊಂಡೆ, ದೇವರಲ್ಲಿ ನಾವು ಸಭೆಗೆ ಹೋಗುವಾಗ ನಮ್ಮನ್ನ ಯಾವ ಒಂದು ಕೆಟ್ಟ ಶಕ್ತಿ ಆಗಲಿ, ದುರಾತ್ಮ ಶಕ್ತಿ ಆಗಲಿ ನಮ್ಮನ್ನ ಮುಟ್ಟಲ್ಲ ಅಂತ ನಾನು ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಮಗೆ ಸಂಡೇನೇ ಪಾರ್ಲರ್ ಬಿಸ್ನೆಸ್. ಅದು ಎಷ್ಟೇ ಬರ್ಲಿ ಏನೇ ಬರ್ಲಿ, ಇನ್ಮೇಲಿಂದ ಸಂಡೇ ಪಾರ್ಲರ್ ಕ್ಲೋಸ್ ಮಾಡಿ ದೇವ್ರಿಗಾಗಿ ಒಂದು ದಿವಸ ಕೊಡೋಣ. ಸಿಸ್ಟರ್ ಅದೇ ಹೇಳಿದ್ರು, ಸಿಸ್ಟರ್ ನಿಮ್ಗೆ 6 ದಿವಸ ದೇವ್ರ ಟೈಮ್ ಕೊಡ್ತಾರೆ, 1 ದಿವಸ ದೇವ್ರು ಕೊಡಿ ಅಂತ. ಆಮೇಲೆ ನಾನು ಅದನ್ನ ಯೋಚನೆ ಮಾಡಿದೆ, ಹೌದಲ್ ಬಸ್ ನಮಗೋಸ್ಕರ ಸಿಸ್ಟರ್ ಹೇಳ್ತಾರೆ, ಪಾಸ್ಟರ್ ಹೇಳ್ತಾರೆ, ನಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾರೆ, ನಮ್ಮ ಆಶೀರ್ವಾದಕ್ಕೆ ಹೇಳ್ತಾರೆ ಅಂತ ನಾನು ದೇವ್ರ ಹತ್ರ ಹರಕೆ ಮಾಡ್ಕೊಂಡೆ ಮೊನ್ನೆನೆ. ಇಲ್ಲ ಅದು ಎಷ್ಟೇ ಬಿಸ್ನೆಸ್ ಆಗ್ಲಿ ನೋಡಿ ದೇವ್ರು ಅದು ಸೈತಾನ್ ಎಷ್ಟು ಇದು ಮಾಡ್ತಾರೆ ಅಂದ್ರೆ, ಇವತ್ತೇ ನನ್ಗೊಂದು ಆರ್ಡರ್ ಬಂದಿದೆ. ನಾನು ಅದನ್ನ ಕ್ಯಾನ್ಸಲ್ ಮಾಡಿ ಆರ್ಡರ್ ನನಗೆ ಒಂದ್ಸಲ ನಾನು ಹೇಳಿದ ತಕ್ಷಣ ಇಲ್ಲ ನಾನು ಬರೋದಿಲ್ಲ ಅಂತ ಅಂದೆ. ಇಲ್ಲ ಮೇಡಮ್ ಒಂದೇ ಒಂದು ದಿವಸ ಬನ್ನಿ 2 hours ಅಂದ್ರು. ಅದು 25,000 ಅಲ್ಲ 1 ಲಕ್ಷ ಬರ್ಲಿ, ನಾನು ಸಂಡೇ ಪಾರ್ಲರ್ ರಜಾ ಮಾಡ್ಬೇಕು ಅನ್ಕೊಂಡೆ, ಒಂದು ಅರ್ಕೆ ಮಾಡ್ಕೊಂಡಿದ್ದೀನಿ. ನನಗೆ ದೇವರು ತುಂಬಾನೇ ಅದ್ಭುತ ಮಾಡಿದ್ದಾನೆ. ನನ್ನ ಕುಟುಂಬಕ್ಕೆ, ನನ್ನ ಮನೆಯವರಿಗೆ, ನನ್ನ ಒಂದು ದೊಡ್ಡ ಕುಟುಂಬದಲ್ಲಿ ಎಲ್ಲರೂ ದೇವ್ರ ಕಡೆ ಬರಬೇಕು. ಅವರೆಲ್ಲರೂ ಅವ್ರಿಗೋಸ್ಕರ ನೀವೆಲ್ಲ ಪ್ರೇಯರ್ ಮಾಡಿ. ಥ್ಯಾಂಕ್ ಯು. ನನಗೆ ಹೋದ ವರ್ಷದಲ್ಲಿ 2 ತಿಂಗಳು ಡಿಸೆಂಬರು ನವೆಂಬರ್ ತಿಂಗಳಲ್ಲಿ ಪ್ರೇಯರ್ ಮಾಡಕ್ ಆಗ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ನಾವೆಲ್ಲರೂ ಜಾಸ್ತಿ ವಿಗ್ರಹಾರಾಧನೆ, ಪೂಜೆ ಮಾಡೋದು, 1 ಅವರ್ ಜ್ಞಾನ ಮಾಡ್ತಾರೆ. ಆವಾಗ ನನಗೆ ತುಂಬ ಪ್ರೇಯರ್ ಮಾಡಕ್ ಆಗ್ತಾ ಇರಲಿಲ್ಲ. ಆದರೆ ಹೊಸ ವರ್ಷದಲ್ಲಿ ಬಂದ್ಬಿಟ್ಟು
ಲಾಸ್ಟ್ ಪ್ರೇಯರ್ ಅಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಫಾಸ್ಟ್ ಅಂಕಲ್ ಎಲ್ಲರಿಗೂ ಎಣ್ಣೆ ಹಚ್ಚಿ ಪ್ರೇಯರ್ ಮಾಡ್ಬೇಕಾದ್ರೆ ನನಗೆ ಒಂದು ಬಿಡುಗಡೆ ಆಯ್ತು. ಮೈಯಿಂದ ಏನೋ ಒಂಥರ ಬಿಟ್ಟೋದಂಗೆ ಆಯ್ತು. ಅವಾಗ ದೇವ್ರು ನನಗೆ ಇವಾಗ ಚೆನ್ನಾಗಿ ಪ್ರಾರ್ಥನೆ ಮಾಡೋಕ್ಕೆ ಕೃಪೆ ಕೊಟ್ಟವ್ರೆ. ಈ ಸಾಕ್ಷಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮತ್ತೆ ನನ್ನ ಮಗಳಿಗೆ ಕಾಲೇಜ್ಗೆ ನಾನು ಲೋನ್ಗೆ ಅಂತ ಅಂದ್ಬಿಟ್ಟು ಎಲ್ಲೆಲ್ಲ ಹುಡುಕ್ತಾ ಇದ್ದೆ. ಆದರೆ ದೇವರು ಲೋನ್ಗೆ ಕೈ ಹಾಕೋದು ಬಿಡ್ದಂಗೆ ನನಗೆ ದೇವರು ಸ್ಕಾಲರ್ಶಿಪ್ ಮೂಲಕ ದೇವರು ಹಣ ಸಹಾಯ ಒದಗಿಸ್ಬಿಟ್ರು. ಲೋನ್ಗೆ ಕೈ ಹಾಕ್ತಿದ್ದೆಲ್ಲ ನಾನು ದೇವರು ಸಹಾಯ ಮಾಡಿದ್ರು. ಈ ಸಾಕ್ಷಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರು ಬಹಳವಾಗಿ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಪರಿಶುದ್ಧ ಆತ್ಮನಲ್ಲಿ ಸಂಚರಿಸುತ್ತಾ ಇದ್ದಾರೆ. ನೀವು ಸುಖ ಮಾಡಲ್ಪಟ್ಟಿದ್ದೀರಾ, ಆಶೀರ್ವದಿಸಲ್ಪಟ್ಟಿದ್ದೀರಾ, ಅಭಿಷೇಕ ಮಾಡಲ್ಪಟ್ಟಿದ್ದೀರಾ, ಉನ್ನತ ಸ್ಥಿತಿಗೆ ತಂದಿದ್ದೀರಾ, ಬಂದಿದ್ದೀರಾ. ಎಲ್ಲ ತೊಳೆದು ಕಳೆದು ಹೋದಂತ ಆಶೀರ್ವಾದಗಳು, ಯಾವುದೆಲ್ಲ ಕಳೆದುಕೊಂಡಿರುವ ಆಶೀರ್ವಾದಗಳು ಅದು ಪುನಃ ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಎಲ್ಲ ತಡೆಗಳು, ಎಲ್ಲ ಇದುಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ನಿಮ್ಮ ಒಬ್ಬೊಬ್ಬರ ತಲೆ ಮೇಲೆ ಸಮೃದ್ಧಿಯಾದ ಆಶೀರ್ವಾದಗಳು ಬರ್ತಾ ಇದೆ. ಸಮೃದ್ಧಿ ಉಂಟಾಗಲಿ ಸ್ವಾಮಿ. ನಿಮ್ಮ ಜೀವನ ಅದು ವಿಮೋಚನೆ ಪಡಿಸಲಿದೆ. ನಿಮ್ಮನ್ನು ಸಂಧಿಸುವಂತ ತಿಂಗಳಾಗಿದೆ. ನಿಮ್ಮನ್ನು ಉಜ್ಜೀವಿಸಿ ಪಡಿಸುವಂತ ತಿಂಗಳಾಗಿದೆ. ಈಗ ತಾನೇ ಹೊಂದಿಕೊಳ್ಳಿರಿ. ಒಬ್ಬೊಬ್ಬರ ಮೇಲೆ தேவர சக்தி எழுந்து ಬರಲಿ. இந்த வருடம் நம்ம கொடுத்திருக்கிற வாக்குத்தத்தத்தை வாசித்து ದೇವರು ಈ ವರ್ಷದಲ್ಲಿ ಕೊಟ್ಟಂತ ವಾಗ್ದಾನವನ್ನು ಪುನಃ ನಾವು ಓದಿ ಅದು உங்களை கிறிஸ்துவானை ನಾನು கொண்டு வர ನಾನು விரும்புகிறேன். ಅದರ ಮೂಲಕ ಕ್ರಿಸ್ತನ ಬಳಿಯಲ್ಲಿ ಕೊಂಡು ಬರುವುದಕ್ಕೆ ನಾನು ಪ್ರಯತ್ನ ಪಡುತ್ತಿದ್ದೇನೆ. ಸಭೆಯ ಮಕ್ಕಳು ಗಮನವಾಗಿ ಕೇಳணும். ಸಭೆಯ ಮಕ್ಕಳು ಚೆನ್ನಾಗಿ ಗಮನವಾಗಿ ಕೇಳಬೇಕು. ಸಂಗೀತಂ 91:14 ಕೀರ್ತನೆ ಭಾಗ 91:14ರಲ್ಲಿ ವಾಸಿக்கும் பொழுது ನಾವು ಮತ್ತೆ ಪುನಃ ಅದನ್ನು ಓದುವಾಗ ವಾಸಿத்து ನಾವು ಓದಿ ದೇವರುடைய வல்லமையை ருசி பார்க்க நான் விரும்புகிறேன். ದೇವರ ಶಕ್ತಿಯನ್ನು ನಾವು ರುಚಿ ನೋಡುವವರಾಗಿರಬೇಕು. ಸಂಗೀತಂ 91 ಕೀರ್ತನೆ ಭಾಗ 91 14வது வசனம் 14ನೇ ವಚನ எடுத்துங்க வாசிக்கலாம். ತೆಗೆದವರು ಓದಬಹುದು. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಹರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಆಮೆನ್. ஹalleluya. ஹalleluya. ಸಂಗೀತ 91:14 நம்ம வாசிக்கும் பொழுது ಕೀರ್ತನೆ 91:14 ನಾವು ಓದುವಾಗ அதுல இருக்கிற ஆழமான ஒரு வெளிப்பாடுகளை ಅದರಲ್ಲಿರುವ ಆಳವಾದ ಪ್ರಕಟಣೆ ಏನೆಂದರೆ அந்த வல்லமையை ಆ ಶಕ್ತಿಯನ್ನು ನಾವು இன்றைக்கு நாளில் ருசித்து பார்க்க போறோம். ಇವತ್ತು ನಾವೆಲ್ಲರೂ ಅದನ್ನು ರುಚಿಸಿ ನೋಡುತ್ತೇವೆ. தேவன் நல்லவராய் இருக்கிறார். ದೇವರು ಒಳ್ಳೆಯವರಾಗಿದ್ದಾರೆ. தமிழ்ல வாசிக்கும் பொழுது ನಾವು ತಮಿಳಲ್ಲಿ ಅದನ್ನು ಓದುವಾಗ அவன் என்னிடத்தில் வாஞ்சையாய் இருக்கிறபடியினாலே ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ நான் அவனை விடுவிப்பேன். ನಾನು ಅವನನ್ನು ರಕ್ಷಿಸುವೆನು. என் நாமத்தை அவன் அறிந்திருக்கிறபடியினாலே ನನ್ನ ನಾಮವನ್ನು ಅರಿತವನಾಗಿರುವುದರಿಂದ உயர்ந்த அடைக்கலத்தில் நான் வைப்பேன். ಅವನನ್ನು ಉದ್ಧರಿಸುವೆನು. யாரெல்லாம் தேவனுடைய நாமத்தை அறிந்திருக்கிறீர்களோ ಯಾರೆಲ್ಲ ದೇವರ ನಾಮವನ್ನು ಅರಿತವರಾಗಿದ್ದೀರೋ உயர்ந்த அடைக்கலத்தில் தேவன் வைக்க போறார். ಅವರನ್ನು ಉನ್ನತ ಸ್ಥಾನದಲ್ಲಿ ಉದ್ಧರಿಸುವವನಾಗಿದ್ದಾರೆ. ಈ ವರ್ಷದಲ್ಲಿ தேவன் நம்மை எச்சரிக்கை படுத்துகிறார். ದೇವರು ನಮಗೆ ಎಚ್ಚರಿಕೆ ಕೊಡುತ್ತಿದ್ದಾರೆ. தேவன் நம்மை அதிகமாய் நேசிக்கிறார். ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ಇದ್ದಾರೆ. ಎಲ್ಲರಿಗೂ ಕರ್ತರ್ நேசிக்கிறவராய் இருக்கிறார். ಆಮೇಲೆ ಇಲ್ಲಿ ಬಂದಿರುವ ಪ್ರತಿ ಒಬ್ಬರನ್ನು ದೇವರು ಪ್ರೀತಿ ಮಾಡುತ್ತಾ ಇದ್ದಾರೆ. ಯಾரையும் புறம்போ தேவன் தள்ளுகிறவர் அல்ல. ನಿಮ್ಮನ್ನು ಯಾರು ಒಬ್ಬರನ್ನು ಸಹ ಅದನ್ನು ದೂರ ತಳ್ಳುವಂತ ದೇವರಲ್ಲ. வருகிறவனை ನನ್ನ ಬಳಿಯಲ್ಲಿ ಬರುವವನನ್ನು சேர்த்துக்கொள்ளுகிறேன். ನಾನು ಸೇರಿಸಿಕೊಳ್ಳುವೆನು. உங்களை புறம்போ தள்ளுகிற தேவன் அல்ல அவர். ನಿಮ್ಮನ್ನು ದೂರ ತಳ್ಳುವಂತ ದೇವರಲ್ಲ ಆತನು. ಕಾರಣವೇನು? ஒவ்வொரு மேல அவர் அன்பு வைத்திருக்கிறார். ದೇವರು ಪ್ರತಿಯೊಬ್ಬರ ಮೇಲೆ ತನ್ನ ಪ್ರೀತಿಯನ್ನು ಇಟ್ಟಿದ್ದಾರೆ. நேசிக்கிறபடியினால ನಿಮ್ಮನ್ನು ಬಹಳ ಪ್ರೀತಿ ಮಾಡುವುದರಿಂದ தேவன் ஒரு வாக்குத்தத்தத்தை நமக்கு கொடுக்கிறார். ದೇವರು ಒಂದು ವಾಗ್ದಾನವನ್ನು ನಮಗೆ ಕೊಟ್ಟಿದ್ದಾರೆ. ಗಮನಿಸೋಣ. அடைக்கலத்தில் வைப்பேன். ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೆನು. ಆಮೆನ್ ಆಮೆನ್. ஹalleluya. ಹalleluya. உங்களை உன்னத ஸ்தானத்தில் நான் வைப்பேன். ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಉದ್ಧರಿಸುವೆನೆಂಬುದಾಗಿ ಹೇಳುತ್ತಿದ್ದಾರೆ. கூடியிருக்கிற ஒவ்வொரு மனுஷனும் ಇಲ್ಲಿ ಕೂಡಿ ಬಂದಿರುವ ಒಂದೊಂದು ಮನುಷ್ಯರು இருக்கிற பிரகாரமே இருக்க
இருக்க விரும்புறதில்ல. ಆತನು ನೀವು ಇರುವ ಪ್ರಕಾರವೇ ಇರುವುದಕ್ಕೆ ದೇವರು ಇಷ್ಟಪಡುತ್ತಿಲ್ಲ. மற்றவங்களை பார்க்கிறோம், ನಾವು ಮತ್ತೊಬ್ಬರನ್ನು ನೋಡುತ್ತೇವೆ. உயர்த்தப்பட்டு இருக்கிறார், ಅಯ್ಯೋ ಆತನು ಉನ್ನತ ಸ್ಥಿತಿನಲ್ಲಿದ್ದಾನೆ, ஆசீர்வாதமாக இருக்கிறார். ಆ ಮನುಷ್ಯನ ಆಶೀರ್ವಾದವಾಗಿದ್ದಾನೆ. மாம்சத்துல முயற்சி பண்ணும்போது ನಾವು ನಮ್ಮ ಮಾಂಸದಲ್ಲಿ ಪ್ರಯತ್ನ ಪಡುವಾಗ நம்ம மேல வர முடியறதில்ல, ನಮ್ಮನಿಗೆ ಮೇಲೆ ಬರುವುದಕ್ಕೆ ಆಗುವುದಿಲ್ಲ, உன்னத ஸ்தானத்துல வரது முடியறதில்ல, ಆ ಉನ್ನತ ಸ್ಥಿತಿಗೆ ಏರುವುದಕ್ಕೆ ಆಗುವುದಿಲ್ಲ. ஆனா தேவனை நீங்க அறிந்திருக்கிறீங்க. ಆದ್ರೆ ದೇವರನ್ನು ನೀವು ಅರಿತವರಾಗಿದ್ದೀರಿ. தேவன் யார் என்பதை ದೇವರು ಯಾರು ಎಂಬುದನ್ನು ருசித்து பார்த்திருக்கிறீங்க. ಆತನನ್ನು ರುಚಿಸಿ ನೋಡುತ್ತಿದ್ದೀರಿ. தேவர் யார் என்பது உங்களுக்கு நல்லா தெரியும். ಆದುದರಿಂದ ದೇವರು ಯಾರು ಎಂಬುದ ವಿಷಯ ನಿಮಗೆ ಚೆನ್ನಾಗಿ ಅರಿತಿದೆ. பார்க்கிறவர்கள் முகங்கள் ஒரு நாள் வெட்கப்பட்டு போவதில்லை. ಆಮೇಲೆ ಆತನನ್ನು ದೃಷ್ಟಿಸಿ ನೋಡಿದಂತ ಮುಖಗಳು ಎಂದಿಗೂ ಲಜ್ಜೆ ಪಡಲಿಲ್ಲ. அவர் பிரகாசிக்க செய்கிறார். ಆಮೇಲೆ ನಿಮ್ಮನ್ನು ಪ್ರಕಾಶಗೊಳಿಸುವಂತ ಆತನು ಮಾಡುತ್ತಾನೆ. ஆசீர்வதிக்க ನಿಮ್ಮ விரும்புகிறார். ಎಲ್ಲರನ್ನು ಆತನನ್ನು ಆಶೀರ್ವದಿಸುವುದೇ ಆತನು ಇಷ್ಟಪಡುತ್ತಾನೆ. ಅದನ್ನ ಕರ್ತನ ವಾರ್ತೆ சொல்லப்படுகிறது. ಆದುದರಿಂದಲೇ ದೇವರ ವಾಕ್ಯವು ಹೇಳಲ್ಪಡ್ತಾ ಇದೆ. அவனை ಆತನನ್ನು உயர்ந்த அடைக்கலத்தில் நான் வைப்பேன். ಅವನನ್ನು ಉದ್ಧರಿಸಿ ಉನ್ನತ ಸ್ಥಾನದಲ್ಲಿ ನಾನು ಇಡುವೆನು. இந்த வருடத்துல உயர்ந்த அடைக்கலத்தில் வைக்க போறேன். ಆಮೇಲೆ ದೇವರು ನಿಮ್ಮನ್ನು ಈ ವರ್ಷದಲ್ಲಿ ಉನ್ನತ ಸ್ಥಾನದಲ್ಲಿ ಇಡುವುದಕ್ಕೆ ಇಡಲಿಕ್ಕಿದ್ದಾನೆ. அதிகமாய் அவரை அறியுங்க. ಹೆಚ್ಚಾಗಿ ಆತನನ್ನು ಅರಿತುಕೊಳ್ಳಿರಿ. அவரை குறித்து அதிகமாய் தியானித்து பாருங்க. ಆತನನ್ನು ಕುರಿತು ಹೆಚ್ಚಾಗಿ ಧ್ಯಾನ ಮಾಡುತ್ತಾ ಇರಿ. அவரை குறித்து அநேகருக்கு சாட்சியா நீங்க அறிவீங்க. ಆತನನ್ನು ಕುರಿತು ಹೆಚ್ಚಾಗಿ ಸಾಕ್ಷಿಯಾಗಿ ನೀವು ಅರಿತುಕೊಳ್ಳುವಿರಿ. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. 2025 தேவன் நம்மை அற்புதமாய் நடத்தினார். ಆಮೇಲೆ 2025ರಲ್ಲಿ ದೇವರು ನಮ್ಮೆಲ್ಲರನ್ನು ಅದ್ಭುತವಾಗಿ ನಡೆಸಿ ಬಂದರು. அதை காட்டிலும் ಅದಕ್ಕಿಂತಲೂ இன்னும் தேவன் நம்மை அற்புதமாய் நடத்துவார். ಇನ್ನು ಹೆಚ್ಚಾಗಿ ಅದ್ಭುತವಾಗಿ ದೇವರು ನಮ್ಮನ್ನು ನಡೆಸುತ್ತಾರೆ. ஹalleluya, ಹಲ್ಲೆಲೂಯಾ. சங்கீதம் 102 ಕೀರ್ತನೆ ಭಾಗ 102 27வது வசனத்தை வாசித்து பாருங்க. 27ನೇ ವಚನವನ್ನ ಓದಿ ನೋಡೋಣ. சங்கீதக்காரன் சொல்லுகிறார், ಕೀರ್ತನೆಗಾರನೇ ಹೇಳುತ್ತಾನೆ, மாறாதவர், ನೀನು ಬದಲಾವಣೆ ಆಗದಂತ ದೇವರು, மாறாதவராய் ನೀನು இருக்கிறீர். ಇರುವ ಹಾಗೆ ಇರುವಂತ ದೇವರಾಗಿದ್ದೀರಿ. உமது ஆண்டுகள் முடிந்து போவதில்லை. ನಿಮ್ಮ ವರ್ಷಗಳು ಮುಗಿದು ಹೋಗುವುದಿಲ್ಲ. இந்த உலகத்துல ஒவ்வொரு வருஷங்கள் ஆண்டுகள் உண்டு. ಈ ಲೋಕದಲ್ಲಿ ಒಂದೊಂದು ವರ್ಷಗಳು ತಿಂಗಳುಗಳು ಎಲ್ಲ ಉಂಟು. ஒவ்வொரு ஆண்டு கடந்து போய் கொண்டுதான் இருக்கிறது. ಆದ್ರೆ ಈ ರೀತಿಯಾಗಿ ಒಂದೊಂದು ವರ್ಷಗಳು ನಮ್ಮನ್ನು ಬಿಟ್ಟು ಹಾದು ಹೋಗುತ್ತಲೇ ಇದೆ. இந்த 26 வருஷத்தை நாம் காண்கிறோம். ಈ 2026ನೇ ವರ್ಷವನ್ನ ನಾವು ನೋಡುತ್ತಾ ಇದ್ದೀವಿ. ஒரு ஆண்டு எதிர் பார்க்கும் பொழுது ಇನ್ನೂ ಒಂದು ವರ್ಷವನ್ನು ಎದುರು ನೋಡುವಾಗ 2027 வந்துரும். 2027 ಬರುತ್ತದೆ. உலக ஆண்டுகள் ஒவ்வொன்றா மாறிக்கொண்டே ಈ இருக்கிறது. ಲೋಕದ ವರ್ಷಗಳು ಒಂದೊಂದಾಗಿ ಬದಲಾವಣೆ ಆಗುತ್ತಾ ಹೋಗುತ್ತಾ ಇದೆ. மனிதர்கள் மாறிக்கொண்டே இருக்கிறார்கள். ಮನುಷ್ಯರು ಸಹ ಬದಲಾವಣೆ ಆಗುತ್ತಲೇ ಇದ್ದಾರೆ. கேலண்டர் மாறிக்கொண்டே இருக்கிறது. ಕ್ಯಾಲೆಂಡರ್ಗಳು ಕೂಡ ಸಹ ಬದಲಾವಣೆ ಆಗುತ್ತಾ ಇದೆ. ஆண்டுகள் மாறிக்கொண்டே இருக்கிறது. ವರ್ಷಗಳು ಬದಲಾವಣೆ ಆಗುತ್ತಾ ಇದೆ. ಆದರೂ தேவனுடைய ஆண்டு, ದೇವರ ವರ್ಷಗಳು மாறுவதில்லை. ಅದು ಬದಲಾವಣೆ ಆಗುವುದೇ ಇಲ್ಲ. சங்கீதக்காரன் சொல்றார், ಕೀರ್ತನೆಗಾರನು ಹೇಳುತ್ತಾನೆ, தேவனே, ದೇವರೇ, மாறாதவர், ನೀನು ಬದಲಾವಣೆ ಆಗದಂತ ದೇವರು, உமது ஆண்டு ನಿಮ್ಮ ವರ್ಷಗಳು மாறுவதில்லை. ಅದು ಮುಗಿದು ಹೋಗುವುದೇ ಇಲ್ಲ. தேவன் மாறாதவர், ನನ್ನ ದೇವರು ಅವರು ಇರುವ ಹಾಗೆ ಇದ್ದಾತನು. அவர் ಮಾರಾದவர். ಆತನ ಬದಲಾವಣೆ ಆಗದಂತಿರುವ ದೇವರು. ஹalleluya, ಹಲ್ಲೆಲೂಯಾ, ஹalleluya. ಹಲ್ಲೆಲೂಯಾ. 2 பேதுரு 2 ಪೇತ್ರನು 3வது அதிகாரம் 3ನೇ ಅಧ್ಯಾಯ 8-9 வசனங்களை வாசிக்கும் பொழுது, 8-9 ವಚನಗಳನ್ನು ಸಹ ನಾವು ಓದುವಾಗ, பிரியமானவர்களே, ಪ್ರಿಯವಾದವರೇ, கர்த்தருக்கு ஒரு நாள் ದೇವರಿಗೆ ಒಂದು ದಿನ 1000 நாளை போலவும், 1000 ದಿನಗಳ ಅಂತೆ 1000 வருஷம் 1000 ವರ್ಷಗಳು ஒரு நாள் போலவும் இருக்கிறது. ಅದು ಒಂದು ದಿನದ ಹಾಗೆ ಇದೆ. இந்த காரியம் ಈ ಕಾರ್ಯಗಳು நீங்கள் அறிய வேண்டும். ನೀವು ಅರಿತುಕೊಳ್ಳಬೇಕು. ஹalleluya, ಹಲ್ಲೆಲೂಯಾ. 1000 வருஷம் 1000 ವರ್ಷಗಳು 1000 வருஷம் 1000 ವರ್ಷಗಳು நமக்கு 1000 வருஷம், ನಮಗೆ 1000 ವರ್ಷಗಳು. தேவனுக்கு ಆದರೆ ದೇವರಿಗೆ அது ஒரு நாள். ಅದು ಒಂದು ದಿನವಾಗಿದೆ, ಅದು ಒಂದು ದಿವಸವಾಗಿದೆ. ஹalleluya, ಹಲ್ಲೆಲೂಯಾ. தேவன் வாக்கு பண்ணின தேவன். ದೇವರು ವಾಗ್ದಾನ ಮಾಡಿದಂತ ದೇವರು. வாசிக்கிறோம் 9வது வசனம். 9ನೇ ವಚನದಲ್ಲಿ ನಾವು ಓದೋಣ. தாமதிக்கிறார் என்று சிலர் எண்ணுகிறபடி கர்த்தர் தமக்கு வாக்கு தத்தத்தை குறித்து தாமதமாயிராமல் ஒருவரும் கெட்டு போகாம
ஹalleluya. எல்லாரும் மனம் திரும்ப வேண்டும் என்று விரும்பி நம்மேல் நீடிய பொறுமை உள்ளவராய் இருக்கிறார். ಎಲ್ಲರೂ ಮನ ತಿರುಗಬೇಕು ಎಂಬುದಕ್ಕಾಗಿ ನಮ್ಮ ಮೇಲೆ ಆತನು ಕನಿಕನ ಉಳ್ಳವನಾಗಿ ದೀರ್ಘ ಶಾಂತನಾಗಿದ್ದಾನೆ. ஹalleluya. ஹalleluya. தேவன் வாக்கு தாமதிக்கிறார் என்று சொல்லி ದೇವರು ತಡ ಮಾಡುತ್ತಿದ್ದಾರೆ ಅಂತ ಹೇಳಿ சிலர் எண்ணுகிறபடினால ಕೆಲವರು ಯೋಚನೆ ಮಾಡುವ ಪ್ರಕಾರವಾಗಿ நீங்க நினைக்கலாம், ನೀವು ಯೋಚನೆ ಮಾಡಬಹುದು. ஆபிரகாமுக்கு தேவன் வாக்கு பண்ணினார். ಅಬ್ರಹಾಮನಿಗೆ ದೇವರು ವಾಗ್ದಾನವನ್ನು ಮಾಡಿದರು. ஆபிரகாமை நீ காண்கிறது என்ன? ಅಬ್ರಹಾಮನ ನೀನು ಕಾಣುತ್ತಿರುವ ವಿಷಯ ಏನು? அவர் நட்சத்திரங்களை பார்க்கிறார். ದೇವರೇ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡುತ್ತಿದ್ದೇನೆ. சந்ததியுமல்லவா. ಆಮೇನ್ ಆಮೇನ್. ನಿನ್ನ ಸಂತತಿಗಳು ಈ ರೀತಿಯಾಗಿ ಹೇರಾಳವಾಗಿರುತ್ತದೆ. வாக்குத்தத்தத்தை கொடுக்கிறாரு. ನೋಡಿ ವಾಗ್ದಾನವನ್ನು ಕೊಡುತ್ತಿದ್ದಾರೆ ದೇವರು. அதுக்கப்புறம் அது நிறைவேறதுக்கு கொஞ்ச நாள் ஆனது. ಅದು ನೆರವೇರಿಸುವುದಕ್ಕೆ ಸ್ವಲ್ಪ ಕಾಲವಾಯಿತು. 25 வருஷம் ஆச்சு. 25 ವರ್ಷ ಕಾಲವಾಯಿತು. ஆண்டவர் சொன்னாரு, ದೇವರು ಹೇಳಿದ್ರು, ஏன் நிறைவேறல? ಯಾಕೆ ನೆರವೇರಲಿಲ್ಲ? ನಾವು வருத்தப்படக்கூடாது. ಅದಕ್ಕಾಗಿ ನಾವು ದುಃಖ ಪಡಬಾರದು, ಸೋತು ನಾವು போகக்கூடாது. ಬಳಲಿ ಹೋಗಬಾರದು. நமக்கு 1000 வருஷமானாலும் ನಮಗೆ 1000 ವರ್ಷಗಳಾದರೂ அது தேவனுக்கு ஒரு நாள். ಅದು ದೇವರಿಗೆ ಒಂದು ದಿವಸವಾಗಿದೆ. ஹalleluya. ஹalleluya. கர்த்தருக்கு காத்திருங்க. ನಾವು ಅದೇ ರೀತಿಯಾಗಿ ಯೆಹೋವನಿಗಾಗಿ ಕಾದಿರೋಣ. கர்த்தருக்குள்ள நிலைத்திருங்க. ಯೆಹೋವನಲ್ಲಿ ನಾವು ನೆಲೆಗೊಂಡಿರೋಣ. கர்த்தருக்குள்ள எப்பொழுதும் நீங்க சந்தோஷமாயிருங்க. ಯೆಹೋವನಲ್ಲಿ ಯಾವಾಗಲೂ ನಾವು ಸಂತೋಷವುಳ್ಳವರಾಗಿರಬೇಕು. ஹalleluya. ಹಲ್ಲೆಲೂಯಾ. அருமை அற்புதமா ದೇವರು ನಿಮ್ಮನ್ನು ಅದ್ಭುತವಾಗಿ ஆச்சரியமா ಆಶ್ಚರ್ಯಕರವಾಗಿ இந்த 2026ல 2026ರಲ್ಲಿ இந்த வாக்குத்தத்த வசனம் ஒவ்வொருத்தருக்கும் வாழ்க்கையில அது நிறைவேற ಈ போகுது. ವಾಗ್ದಾನದ ವಚನಗಳು ಒಬ್ಬೊಬ್ಬರ ಜೀವನದಲ್ಲಿ ಅದು ನೆರವೇರುತ್ತದೆ. குடும்பத்துல அது நிறைவேறும். ನಿಮ್ಮ ಕುಟುಂಬದಲ್ಲಿ ಅದು ನೆರವೇರುತ್ತದೆ. வியாபார ஸ்தலத்துல அது ನಿಮ್ಮ நிறைவேறும். ವ್ಯಾಪಾರ ಸ್ಥಳದಲ್ಲಿ ವಾಕ್ಯವು ನೆರವೇರುತ್ತದೆ. பிரயாணத்துல அது நிறைவேறும். ಪ್ರಯಾಣಗಳಲ್ಲಿ ಅದು ನೆರವೇರುತ್ತದೆ. கர்த்தர் நல்லவர். ದೇವರು ತುಂಬಾ ಒಳ್ಳೆಯವರಾಗಿದ್ದಾರೆ. உபாக புஸ்தகம் ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 28ஆம் அதிகாரத்தை எடுத்துக்கொள்ளுவோம். 28ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. உபாகம் 28 ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 28ನೇ ಅಧ್ಯಾಯ முதல் வசனம். ಮೊದಲನೇ ವಚನವನ್ನು ನಾವು ಓದೋಣ. ನೀವು ನಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ಆ. ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ஆமென். ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. யாருக்கெல்லாம் மேன்மையா இருக்கணும்னு ஆசை? ಯಾರಿಗೆಲ್ಲ ಉನ್ನತ ಸ್ಥಿತಿಯಾಗಿರ್ಬೇಕೆಂಬುದಾಗ ಆಸೆ ಇದೆ. தமிழ்ல வாசிமா. ತಮಿಳಲ್ಲಿ ಓದೋಣ. இன்று நான் உனக்கு விதிக்கிற உன் தேவனாகிய கர்த்தருடைய கட்டளைகளின்படியெல்லாம் ஆ. செய்ய நீ கவனமாய் இருக்கப்படிக்கு அவர் சத்தத்திற்கு உண்மையாய் செவி கொடுப்பாயானால் உன் தேவனாகிய கர்த்தர் பூமியில் உள்ள சகல ஜாதிகளிலும் உன்னை மேன்மையாக வைப்பார். ஆமென். ஹalleluya. ಹಲ್ಲೆಲೂಯಾ. கர்த்தர் மேன்மையாய் வைப்பார். ಯೆಹೋವನೇ ನಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ஹalleluya. ಹಲ್ಲೆಲೂಯಾ. யாரெல்லாம் மேன்மையா இருக்கணும்னு விரும்புறீங்க? ಯಾರೆಲ್ಲ ಉನ್ನತ ಸ್ಥಿತಿಗೆ ಇರಬೇಕೆಂಬುದಾಗಿ ಇಷ್ಟಪಡುತ್ತೀರಿ? யாரெல்லாம் நல்லா உயர்த்தப்பட வேண்டும் நினைக்கிறீங்க? ಯಾರೆಲ್ಲ ನನ್ನ ಮೇಲೆ ಬರಬೇಕೆಂಬುದಾಗಿ ಆಸೆ ಪಡುತ್ತೀರಿ? எல்லாருக்கும் அது விருப்பம். ಎಲ್ಲರಿಗೂ ಅದು ಇಷ್ಟವಾಗಿದೆ. ஹalleluya. ஹalleluya. ஆசைப்படுறோம். ನಾವು ಎಲ್ಲರೂ ಆ ರೀತಿ ಆಸೆ எல்லாரும் ಪಡುತ್ತೇವೆ. அதை விரும்புறோம். ಎಲ್ಲರೂ ಅದನ್ನು ಬಯಸುತ್ತೇವೆ. கர்த்தரை நான் உயர்த்தணும். ದೇವರು ನನ್ನನ್ನು ಉನ್ನತ ಸ್ಥಿತಿಗೆ கர்த்தரை ತರಬೇಕು. ஆசீர்வதிக்கணும். ದೇವರು ನನ್ನನ್ನು ಆಶೀರ್ವದಿಸಬೇಕು. ஆனா அந்த ஆசீர்வாதம், ನೋಡಿ, ಆಶೀರ್ವಾದಗಳು, அந்த மேன்மை ಆ ಒಂದು ಉನ್ನತ நம்ம ಸ್ಥಿತಿ வாழ்க்கையில நிறைவேறணும்னா ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ನೆರವೇರಬೇಕಂದರೆ நீங்க செய்ய வேண்டியது இருக்கு. ನೀವು ಮಾಡಬೇಕಾಗಿರೋ ಕಾರ್ಯಗಳು ಉಂಟು. ஹalleluya. ಹಲ್ಲೆಲೂಯಾ. நம்ம ஒரு செடியை நட்டு வைக்கிறோம். ನಾವು ಒಂದು ಸಸಿಯನ್ನು ಗಿಡವನ್ನು ನೆಟ್ಟಿದ್ದೇವೆ. அதுக்கு முயற்சி பண்ணணும். ಅದಕ್ಕೆ ಎಲ್ಲಾ ಪ್ರಯತ್ನಗಳು ಪಡಬೇಕು. நம்ம செய்ய வேண்டியது என்ன? ನಾವು ಮಾಡಬೇಕಾಗಿರೋದು ಏನು? பள்ளம் தோண்டி ಅದು ಹಳ್ಳವನ್ನು ತೋಡಿ அந்த செடி அதுல உட்கார வச்சு ಅದ ಗಿಡವನ್ನು, ಆ ಸಸಿಯನ್ನು ಅದರಲ್ಲಿ ಇಟ್ಟು நல்லா போட்டு மூடி ಅದು ಮಣ್ಣು, ಗೊಬ್ಬರ ಎಲ್ಲವನ್ನು ಹಾಕಿ தண்ணியை ஊத்தி விடுறோம். ನಾವು ನೀರನ್ನು ಹಾಕಿ ಬಿಡುತ್ತೇವೆ. ஹalleluya. ஹalleluya. அது விளைய செய்கிறவர் ಅದನ್ನು ಬೆಳೆಯುವ ಮಾಡುವವರು தேவன். ದೇವರಾಗಿದ್ದಾರೆ. தண்ணியை கொண்டு வருகிறது ಅದರಲ್ಲಿ ಫಲವನ್ನು ಕೊಂಡು ಬರುವುದು அது தேவன். ಅದು ದೇವರಾಗಿದ್ದಾರೆ. அப்ப நீங்கள நானும் மேன்மையா இருக்கணும்னா ಅದಕ್ಕೆ ನೀವು ನಾವು ಉನ್ನತ ಸ್ಥಿತಿಯಲ್ಲಿ ಘನವಾಗಿರಬೇಕಂದರೆ, மேன்மை கர்த்தர் நம்ம மேன்மையாய் வைக்கணும்னா ದೇವರು ನಮಗೆ ಉನ್ನತ ಸ್ಥಿತಿಗೆ ತರಬೇಕಂದರೆ உன் தேவனாகிய கர்த்தர், தேவன் விதித்திருக்கிற உன் தேவனாகிய கர்த்தருடைய கட்டளை எல்லாம் ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು
செய்வதற்கு ಶ್ರದ್ಧೆಯಿಂದ ಕೇಳಿ ಮಾಡುವುದಕ್ಕೆ கவனமாயிருக்கணும். ನೀವು ಆಜ್ಞೆಯನ್ನೆಲ್ಲ ಅನುಸರಿಸಲು ಗಮನವಾಗಿರಬೇಕು. கேட்க கவனமாயிருக்கணும். ಆತನ ಶಬ್ದವನ್ನು ಕೇಳುವುದಕ್ಕೆ ನಾವು ಗಮನವಾಗಿರಬೇಕು. இருக்கிற ஒவ்வொரு வார்த்தையும் ಸತ್ಯ ವೇದದಲ್ಲಿ ಇರುವ ಒಂದೊಂದು ಮಾತುಗಳು வாசித்து ಅದನ್ನು ಓದಿ கவனமாய் கேட்டு ಅದನ್ನು ಗಮನವಾಗಿ ಶ್ರದ್ಧೆಯಿಂದ ಕೇಳಿ கைக்கொண்டு நடக்கும்போதுதான் ಅದನ್ನು ಕೈಗೊಂಡು ನಾವು ನಡೆಯುವಾಗಲೇ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. Hallelujah. 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 மேன்மை அடைய வேண்டுமானால் ನಾವು ಉನ್ನತ ಸ್ಥಿತಿಗೆ ಬರಬೇಕಂದರೆ தேவனுடைய கட்டளையின்படி கைக்கொண்டு நடங்க. ದೇವರ ಆಜ್ಞೆಗಳೆಲ್ಲವನ್ನು ನಾವು ಕೈಗೊಂಡು ಅನುಸರಿಸಿ ನಡೆಯಬೇಕು. அந்த கைக்கொண்டு நடக்காம போனா ನಾವು ಅನುಸರಿಸಿ ಕೈಗೊಂಡು ನಡೆಯದೆ ಹೋದರೆ இந்த மேன்மை நமக்கு ஒரு நாள் வருவதில்லை. ಈ ಒಂದು ಉನ್ನತ ಸ್ಥಿತಿ ಉನ್ನತ ಸ್ಥಾನ ಎಂದಿಗೂ ನಮಗೆ ಬರುವುದಿಲ್ಲ. அந்த மேன்மையை வைப்பார் என்று வாக்கு கொடுத்துட்டாரு. ದೇವರು ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನೆಂಬುದಾಗಿ ನಮಗೆ ವಾಗ್ದಾನವನ್ನು ಮಾಡಿದ್ದಾರೆ. அடைக்காத்த வைப்பேன் வாக்கு கொடுத்தாரு. ನಿನ್ನನ್ನು ಉನ್ನತ ಸ್ಥಾನದಲ್ಲಿ ನಾನು ಕೊಂಡು ಬರುವೆನೆಂಬುದಾಗಿ நிறைவேறல. ಯಾಕೆ ಇದು ನಮ್ಮ ಜೀವನದಲ್ಲಿ ಇನ್ನೂ ನೆರವೇರಲಿಲ್ಲ? ஆண்டவர் மேல கோச்சுக்க கூடாது. ದೇವರ ಮೇಲೆ ನಾವು ಕೋಪ ಮಾಡಿಕೊಳ್ಳಬಾರದು. என்ன குறை இருக்கு? ನನ್ನ ಬಳಿಯಲ್ಲಿ ಏನು ಕೊರತೆ ಇದೆ? எதுல தவறு இருக்கிற? ನಾನು ಯಾವುದರಲ್ಲಿ ತಪ್ಪಿ ಹೋಗಿದ್ದೇನೆ? விழுந்து இருக்கிற? ಯಾವ ವಿಷಯದಲ್ಲಿ ನಾನು ಬಿದ್ದು ಹೋಗಿದ್ದೇನೆ? தேவனுக்கு முன்பாக கொண்டு வாங்க. ಆ ವಿಷಯವನ್ನು ದೇವರಿಗೆ ಮುಂದಾಗಿ ಕೊಂಡು ಬನ್ನಿರಿ. அவர் முன்னாடி கொண்டு வரும்போது ಅದನ್ನು ಆ ವಿಷಯಗಳನ್ನು ದೇವರ ಮುಂದೆ ನಾವು ಕೊಂಡು ಬರುವಾಗ அதை தேவன் சரிப்படுத்தி ಅದನ್ನು ದೇವರು ಸರಿಪಡಿಸಿ தேவனுடைய கட்டளைகளை கைக்கொண்டு நடப்பதற்கு ನಾವು ಪುನಃ ದೇವರ ಆಜ್ಞೆಗಳನ್ನು ಎಲ್ಲವನ್ನು ಶ್ರದ್ಧೆಯಿಂದ ಕೇಳಿ ಕೈಗೊಂಡು ನಡೆಯುವುದಕ್ಕೆ பலப்படுத்துகிறார். ಆತನು ನಮ್ಮನ್ನು ಬಲಪಡಿಸುತ್ತಾನೆ. உதவி செய்கிறார். ಆತನೇ ನಮಗೆ ಸಹಾಯವನ್ನು ಮಾಡುತ್ತಾನೆ. பிலிப்பியர் 4:13 வசனம் சொல்லப்படுகிறது. ಫಿಲಿಪಿಯರ್ 4:13 ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, என்னை பலப்படுத்துகிற ನನ್ನನ್ನು ಬಲಪಡಿಸುವ கிறிஸ்துவினாலே ಆತನಲ್ಲಿ ಕ್ರೈಸ್ತನಲ್ಲಿ எல்லாம் எனக்கு செய்யும். ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ನನಗೆ ಶಕ್ತಿ ಉಂಟು. உனக்கு பலப்படுத்துவார். ದೇವರು ನಿಮ್ಮನ್ನು ಬಲಪಡಿಸುತ್ತಾರೆ. அது எப்ப ஆசீர்வதிக்கிறார் ஆசீர்வதிக்கட்டும். ಆತನು ಯಾವಾಗ ನಮ್ಮನ್ನು ಆಶೀರ್ವದಿಸುತ್ತಾನೆ ಅವಾಗ ಆಶೀರ್ವದಿಸಲಿ. அவர் எப்ப கொடுக்கிறார் அவர் கொடுக்கட்டும். ಆತನು ಯಾವಾಗ ನಮಗೆ ಕೊಡುತ್ತಾನೆ ಅವಾಗ ನಮಗೆ ಕೊಡಲಿ. எல்லாம் அவர் சித்தம். ಎಲ್ಲ ಆತನ ಚಿತ್ತ. அப்படி நினைச்சு ಆ ರೀತಿ ನೆನೆಸಿ நீங்களே மோசம் போகாதீங்க. ನೀವೇ ನಿಮಗೆ ಮೋಸ ಮಾಡಿಕೊಳ್ಳಬಾರದು. கர்த்தர் சித்தனை ஏமாந்து போகாதீங்க. ಯಾವುದಕ್ಕೆ ಪ್ರತಿ ಒಂದಕ್ಕೂ ದೇವ ಚಿತ್ತ ಅಂತ ನಿಮ್ಮನ್ನು ನೀವು ಏಮಾರಿ ಹೋಗಬೇಡಿ. தேவ சித்தம் என்றால் என்ன? ದೇವರ ಚಿತ್ತವೆಂದರೆ ಏನು? சத்தத்தை கேட்டு ಆತನ ಶಬ್ದವನ್ನು ಶ್ರದ್ಧೆಯಿಂದ ಕೇಳಿ அதன்படி கைக்கொண்டு நடப்பதுதான் தேவ சித்தம். ಅದರ ಪ್ರಕಾರವೇ ಕೈಗೊಂಡು ನಡೆಯುವುದೇ ದೇವರ ಚಿತ್ತವಾಗಿದೆ. ಅದರೇ உங்க சித்தம் நீங்க செய்யுங்க உங்க சித்தம் செய்யுங்கன்னு சொல்லக்கூடாது. ದೇವರೇ ನಿಮ್ಮ ಚಿತ್ತವನ್ನು ನೀವು ಮಾಡಿ ನಿಮ್ಮ ಚಿತ್ತವನ್ನು ನೀವು ಮಾಡಿ ಅಂತ ಆ ರೀತಿ ನಾವು ಹೇಳ್ಕೊಂಡಿರಬಾರದು. ஹalleluya. ಹಲ್ಲೆಲೂಯಾ. நான் என்ன செய்யணும்? ನಾನು ಏನು ಮಾಡಬೇಕು நீங்க சொல்லுங்க. ನೀವು ಹೇಳಿ ಸ್ವಾಮಿ. கேளுங்க. ಅದನ್ನು ದೇವರ ಬಳಿಯಲ್ಲಿ ಕೇಳಿರಿ. ஹalleluya. ಹಲ್ಲೆಲೂಯಾ. நாம என்ன செய்யணும்னு அவர் நமக்கு சொல்லுவார். ನಾವು ಏನು ಮಾಡಬೇಕೆಂಬ ವಿಷಯವನ್ನು ಆತನು ನಮಗೆ ಹೇಳಿಕೊಡುತ್ತಾರೆ. ஜாடியில தண்ணி நிரப்ப சொல்றாரா? ಆ ಜಾಡಿಗಳಲ್ಲಿ ನೀರನ್ನು ತುಂಬುವಂತೆ ಹೇಳುತ್ತಿದ್ದಾರಾ? அவர் எப்ப சொல்றாரா? ಆತನು ಯಾವಾಗ ನಿಮಗೆ ಹೇಳುತ್ತಾರೋ அப்ப நிரப்பு. ಆಗ ನೀವು ನೀರನ್ನು ತುಂಬಿರಿ. திராட்சரசத்தை காண்பார். ದ್ರಾಕ್ಷ ರಸವನ್ನು ನೀವು ಕಾಣುವಿರಿ. ஹalleluya. ಹಲ್ಲೆಲೂಯಾ. திராட்சரசமாய் மாறும். ನೀರು ದ್ರಾಕ್ಷ ರಸವಾಗಿ ಮಾರ್ಪಡುತ್ತದೆ. அற்புதம் மாறும். ನಿಮ್ಮ ಜೀವನದಲ್ಲಿ ಅದ್ಭುತಗಳು ಬಂದು ಬದಲಾವಣೆ ಕೊಂಡು ಬರುತ್ತದೆ. அற்புதங்களை காண செய்வார். ನೀವು ಅದ್ಭುತಗಳನ್ನು ಕಾಣುವಂತೆ ಮಾಡುವಿರಿ. நாம செய்யாம ஆண்டவர் எதுவுமே ஆசீர்வதிக்க முடியாது. ನಾವು ಮಾಡದೆ ದೇವರು ನಮ್ಮನ್ನು ಅದ್ಭುತವನ್ನು ಕಾಣುವುದಕ್ಕೆ ದೇವರ ಮೂಲಕ ಸಾಧ್ಯವಿಲ್ಲ. யோவான் 12ஆம் அதிகாரத்தை எடுத்துக்கொள்ளுங்க. ಯೋಹಾನ 12ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. 26வது வசனம். 26ನೇ ವಚನ. ಯೋಹಾನ 12:26ನೇ ವಚನ எல்லாரும் எடுத்துக்கொள்ளுவோம். ನಾವೆಲ್ಲರೂ ತೆಗೆದುಕೊಳ್ಳೋಣ. ಯಾವನಾದರೂ ಆ. ನನ್ನ ಸೇವೆಯನ್ನು ಮಾಡುವನಾದರೆ ಆ. ನನ್ನ ಹಿಂದೆ ಬರಲಿ ಆ. ಮತ್ತು ಎಲ್ಲಿ ನಾನು ಇರುತ್ತೇನೋ ಆ. ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ಆ. ತಂದೆಯು ಅವನಿಗೆ ಬಹುಮಾನ ಮಾಡುವನು. ஆமென். ஹalleluya. ಹಲ್ಲೆಲೂಯಾ. பாருங்க, ஒருவன் எனக்கு ஊழியம் செய்தால் ಯಾವನಾದರೂ ನನ್ನ ಸೇವೆಯನ್ನು ಮಾಡುವುದಾದರೆ யாரெல்லாம் நீங்க ஊழியம் செய்றீங்க ಯಾರೆಲ್ಲ ದೇವರಿಗೆ ಸೇವೆ ಮಾಡ್ತಾ ಇದ್ದೀರಾ அவர்களை ಅವರನ್ನು தேவன் கனப்படுத்துகிறார். ದೇವರು ಬಹುಮಾನ ಕೊಟ್ಟು ಗಣಪಡಿಸುತ್ತಾರೆ. எல்லாரையும் கனப்படுத்துறது இல்ல. ದೇವರು ಎಲ್ಲರನ್ನು ಗಣಪಡಿಸುವುದಿಲ್ಲ. எல்லாருக்கும் கனப்படுத்தணும் விருப்பம் தான். ಆದರೆ ಎಲ್ಲರನ್ನು ಗಣಪಡಿಸಬೇಕೆಂಬುದೇ ಇಷ್ಟವಾಗಿದೆ. யார் ஊழியம் செய்றாங்க ಯಾರು ದೇವರ ಸೇವೆಯನ್ನು ಮಾಡುತ್ತಾರೋ
கனப்படுத்துகிறார். ಅವರನ್ನು ದೇವರು ಘನಪಡಿಸುವವರಾಗಿದ್ದಾರೆ. நம்ம செய்யற பார்த்த கிரியைகளுக்கு தக்க பலன் தேவன் அளிக்கிறார். ಆಮೇಲೆ ನಾವು ಮಾಡುವಂತ ಕ್ರಿಯೆಗಳನ್ನು ನೋಡಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಕೊಡುತ್ತಾರೆ. ஒருவனுக்கு ஒரு தாளந்து கொடுத்தார், ಒಬ್ಬರಿಗೆ 1 ತಾಲಂತನ್ನು ಕೊಟ್ಟರು, ஒருவனுக்கு 2 தாளந்து கொடுத்தார், ಮತ್ತೊಬ್ಬರಿಗೆ 2 ತಾಲಂತನ್ನು ಕೊಟ್ಟರು, ஒருவனுக்கு 5 தாளந்து கொடுத்தார், ಮತ್ತೊಬ್ಬರಿಗೆ 3ನೇ ಮನುಷ್ಯನಿಗೆ 5 ತಾಲಂತನ್ನು ಕೊಟ್ಟರು. தேவன் அவரவர்களுக்கு பகிர்ந்து ஒவ்வொரு தாளந்த வச்சிருக்கிறார். ದೇವರು ಅವರವರಿಗೆ ಬಗೆ ಬಗೆಯಾಗಿ ಬೇರ್ಪಡಿಸಿ ತಾಲಂತುಗಳನ್ನು ಇಟ್ಟಿದ್ದಾರೆ. யாருக்கும் கம்பேர் பண்ண முடியாது. ನಾವು ಯಾರಿಗೆ ಹೋಲಿಕೆ ಮಾಡಿ ನೋಡಿಕೊಳ್ಳುವುದಕ್ಕಾಗುವುದಿಲ್ಲ. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. முயற்சி பண்ணும்போது, ಆದ್ರೆ ನಾವು ಪ್ರಯತ್ನ ಪಡುವಾಗ, ஒவ்வொரு முயற்சி செய்யும்போது, ನಾವು ಒಂದೊಂದು ವಿಷಯದಲ್ಲಿ ಪ್ರಯತ್ನಗಳನ್ನು ಮಾಡುತ್ತಿರುವಾಗ ಪ್ರತಿಫಲ ದೇವನ ಅಳಿக்கிறವರಾಗಿದ್ದಾರೆ. ಅದಕ್ಕೆ ಪ್ರತಿಫಲವು ದೇವರು ಯೆಹೋವನು ನಮಗೆ ಕೊಡುವವರಾಗಿದ್ದಾರೆ. ಉಪಾಗಮ್ 28 2ಾம் ವಚನ ವಾಸಿக்கலாம். ಧರ್ಮೋಪದೇಶ ಕಾಂಡ 28 2ನೇ ವಚನವನ್ನು ನಾವು ಓದೋಣ. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ಆ. ನಡೆದರೆ ಆ. ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. போதுமா? ஆமென், ஹalleluya, ಹಲ್ಲೆಲೂಯಾ. நமக்கு ஆசீர்வாதங்கள் எல்லாம் நம்ம மேல வந்து தங்கணும்னா, ಆಶೀರ್ವಾದಗಳು ಎಲ್ಲವೂ ನಮ್ಮ ಮೇಲೆ ಇಳ್ಕೊಳ್ಳಬೇಕಂದರೆ எல்லா ஆசீர்வாதமும் ಎಲ್ಲಾ ಆಶೀರ್ವಾದಗಳು மேல வந்து பலிக்கணும்னா ನಿಮ್ಮ ಮೇಲೆ ಬಂದು ಅದು ನೆರವೇರಿಸಿ ಫಲಿಸಬೇಕಂದರೆ நீங்க செய்ய வேண்டியது, ನೀವು ಮಾಡಬೇಕಾಗಿರುವುದು தேவனாகிய கர்த்தரின் சத்தத்திற்கு ನಿಮ್ಮ ದೇವರಾದ ಯೆಹೋವನ ಮಾತಿಗೆ செவி கொடுக்கும் போது ನೀವು ಕಿವಿಗೊಟ್ಟು ನಡೆದರೆ சொல்லப்படும் ஆசீர்வாதங்கள் எல்லாம் ಈ ಶುಭಗಳೆಲ್ಲವೂ மேல வந்து பலிக்கும். ನಿಮಗೆ ಪ್ರಾಪ್ತವಾಗುವುದು. சொல்லப்படும் ஆசீர்வாதம் என்ன? ಹೇಳಲ್ಪಟ್ಟಿರುವ ಆಶೀರ್ವಾದಗಳು ಏನು? சொல்லப்பட போகும் ஆசீர்வாதம் என்ன? ಹೇಳಲ್ಪಡುವ ಆಶೀರ್ವಾದಗಳು ಏನೇನಾಗಿದೆ தொடர்ச்சி நீங்க வாசித்துட்டே பாருங்க. ಹಾಗೆ ಮುಂದುವರಿಸಿ ನಾವು ಹಾಗೆ ಓದುತ್ತಾನೆ ನಾವು ನೋಡುವಾಗ அடுத்த பாயிண்ட்க்கு போறதுக்கு முன்னாடி ನಾನು ಮುಂದಿನ ಪಾಯಿಂಟಿಗೆ ಹೋಗುವುದಕ್ಕೆ ಮುಂಚಿತವಾಗಿ எல்லாம் எழுதப்பட்டிருக்குது. ಇದರಲ್ಲಿ ಪ್ರತಿ ಒಂದು ಬರೆಯಲ್ಪಟ್ಟಿದೆ. பட்டணத்துல ஆசீர்வாதமாய் இருப்பாய், ನೀನು ಪಟ್ಟಣದಲ್ಲೂ ಆಶೀರ್ವಾದವಾಗಿರುವಿ, வெளியே ஆசீர்வாதமாய் இருப்பாய், ನೀನು ಊರಲ್ಲಿಯೂ ಅಡವಿಯಲ್ಲಿಯೂ ಶುಭವಾಗುವುದು. கர்ப்பத்தின் கனியும் ನಿನ್ನ ಗರ್ಭದ ಫಲವು, நிலத்தின் கனியும், ನಿನ್ನ ಭೂಮಿಯ ಫಲವು, ஆடு மாடு, ಅದನ್ನು ಕುರಿಮರಿಗಳು, சேர்க்கோமோ, ಎಲ್ಲವೂ உன் மந்தம் ஆகிய உன் மிருக ஜீவன்கள் எல்லா பலனை ஆசீர்வதிக்கப்பட்டிருக்கும். ನಿನಗೆ ಉಂಟಾಗಿರುವ ಪ್ರತಿ ಒಂದರಲ್ಲಿ ಎಲ್ಲಾದ್ರಲ್ಲಿ ಶುಭ ಉಂಟಾಗು ಇರುವುದು. கூடையும் உன் மாப்பிசை தொட்டி ஆசீர்வதிக்கப்பட்டிருக்கும். ನಿನ್ನ ಕೊನವೆಗಳು, ನಿನ್ನ ಅನ್ನಪಾನಗಳು ಎಲ್ಲವೂ ಆಶೀರ್ವದಿಸಲ್ಪಟ್ಟಿರುತ್ತದೆ. எல்லாம் நான் சொல்லப்பட எல்லா நன்மையும் நமக்கு வந்து பலிக்க போகுது. ನೋಡಿ, ನಾವು ಹೇಳುವಂತ ಓದುವಂತ ಎಲ್ಲಾ ವಾಗ್ದಾನಗಳು ಆಶೀರ್ವಾದಗಳು ನಮ್ಮ ಮೇಲೆ ಬಂದು ಇಳುಕೊಂಡು ಅದು ಆಶೀರ್ವಾದವಾಗಿ ಮಾರ್ಪಡುತ್ತದೆ. ஹalleluya, ಹಲ್ಲೆಲೂಯಾ. கர்த்தருக்கு காத்திருக்கிறவர்கள் ಯೆಹೋವನಿಗೆ ಕಾದಿರುವವರು புதிய பலன் அடைவார்கள். ಅದು ಹೊಸ ಬಲವನ್ನು, ಅದಕ್ಕೆ ತಕ್ಕ ಫಲವನ್ನು ಹೊಂದಿಕೊಳ್ಳುವರು. அவர் நல்லவர், ಯೆಹೋವನು ಒಳ್ಳೆಯವನು, போதுமானவராயிருக்கிறார். ಆತನು ನಮಗೆ ಸಹಾಯಕನಾಗಿರುತ್ತಾನೆ. பொறுமையா ನಾವು ತಾಳ್ಮೆಯಿಂದ கர்த்தரை காத்திருங்க. ನಾವು ಯೆಹೋವನಿಗೆ ಶೈರನೆ ಉಳ್ಳವರ ಕಾದಿರಬೇಕು. சத்தத்துக்கு செவி கொடுங்க. ಆತನ ಶಬ್ದಕ್ಕೆ ನಾವು ಕಿವಿಗೊಡೋಣ. அவருக்கு நீங்க கீழ்ப்படிங்க. ಆತನ ಮಾತಿಗೆ ನೀವು ವಿಧೇಯತೆ ಉಳ್ಳವರಾಗಿರ್ರಿ. அதிகமா நீங்க பைபிள் படிங்க. ಹೆಚ್ಚೆಚ್ಚಾಗಿ ಸತ್ಯ ವೇದವನ್ನು ಓದುವವರಾಗಿರ್ರಿ. அங்க ஆசீர்வாதம் இருக்கு. ಅಯ್ಯೋ, ಅಲ್ಲಿ ಆಶೀರ್ವಾದ ಇದೆ. நன்மை இருக்கு. ಅಯ್ಯೋ, ಇಲ್ಲಿ ಶುಭ ಇದೆ. இங்க தேடி நீ ஓடாத. ಆ ರೀತಿ ಹುಡುಕಿಕೊಂಡು ನೀವು ಎಲ್ಲಿಗೆ ಓಡಬಾರದು. கர்த்தர் பாதத்துல அமரு. ದೇವರ ಪಾದದಲ್ಲಿ ಕುಳಿತುಕೊಳ್ಳೋಣ. முழங்கால் படியிடு. ನಿಮ್ಮ ಮೊಣಕಾಲು ಊರೋಣ. அவரோட நீ பேசு. ಆತನೊಂದಿಗೆ ನೀನು ಮಾತನಾಡು. அவருக்கு சொல்லு. ನಿನ್ನ ಕೊರತೆಯನ್ನು ಆತನಿಗೆ ಹೇಳು. பலவீனத்தை அவருக்கு சொல்லு. ನಿನ್ನ ಬಲಹೀನತೆಗಳನ್ನು ಆತನಿಗೆ ಹೇಳು. தேவனால் முடியாத காரியம் ஒண்ணுமே இல்ல. ಆಮೇಲೆ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. சகலமும் செய்ய வல்லவராய் ಆತನು இருக்கிறார். ಸಕಲವನ್ನು ಮಾಡಿ ಮುಗಿಸುವುದಕ್ಕೆ ಸರ್ವಶಕ್ತನಾಗಿದ್ದಾರೆ. யோபு 1ஆம் அதிகாரம் ಯೋಬು 1ನೇ ಅಧ್ಯಾಯದಲ್ಲಿ 3வது வசனத்துல வாசிக்கிறோம். 3ನೇ ವಚನದಲ್ಲಿ ನಾವು ಓದುತ್ತೇವೆ. யோபுக்கு 7000 ஆடுகளும் ಯೋಬನಿಗೆ 7,000 ಕುರಿಗಳು, 3000 ஒட்டகங்களும் 3,000 ಒಂಟೆಗಳು, 500 எருமாடுகளும் 500 ಎತ್ತುಗಳು, 500 கழுதைகளும் 500 ಕತ್ತೆಗಳು மற்றும் மிருக ஜீவன்களும் ಮತ್ತು ಮೃಗ ಪ್ರಾಣಿಗಳು யோபுக்கு இருந்துச்சு. ಯೋಬನಿಗಿತ್ತು. அது மாத்திரமல்ல, ಅದು ಮಾತ್ರವಲ್ಲ, திரளான பணிவிடைக்காரர்களும் ಏರಾಳವಾದ ಕೆಲಸಗಾರರು இருந்தார்கள். ಇದ್ದರು. அதனால ಆದುದರಿಂದ அந்த மனுஷன் ಆ ಮನುಷ್ಯನು கிழக்கத்து புத்திரர்கள் ಆ ಪೂರ್ವ ದಿಕ್ಕಿನಿಂದ ಬರುವ ಎಲ್ಲಾ
ಮನುಷ್ಯರಲ್ಲಿ ಕೆಳಗತ್ತ ಕೂತಿರೋರು ಎಲ್ಲಾರಿಲೋ ಆ ಜನರ ಪೂರ್ವ ದಿಕ್ಕಿನಿಂದ ಬರುವ ಎಲ್ಲಾ ಜನಗಳಿಗಿಂತಲೂ ಯೋಬನು ಆತನು ದೊಡ್ಡ ಉನ್ನತ ಸ್ಥಾನದಲ್ಲಿ ಇದ್ದನು. ಈ ಆಶೀರ್ವಾದಗಳು ಹೇಗೆ ಬಂತು? ಇದೆಲ್ಲ ಎಲ್ಲಿಂದ ಬಂತು? ದೇವರೇ ಆತನಿಗೆ ಕೊಟ್ಟನು. ಆತನು ದೇವರು ಯೋಬನನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದರು. கர்த்தர் அவருடைய நாமத்தை அவன் அறிந்திருந்தான். ಯೋಬನು ದೇವರ ನಾಮವನ್ನು ಚೆನ್ನಾಗಿ ಅರಿತವನಾಗಿದ್ದನು. கர்த்தர் மேன்மைப்படுத்தி ಅದಕ್ಕೋಸ್ಕರನೇ ದೇವರು ಯೋಬನನ್ನು ಉನ್ನತ ಸ್ಥಾನಗಳಲ್ಲಿ ಇಟ್ಟು ಘನಪಡಿಸುತ್ತಾ ಇದ್ದರು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆದಿಯಾಗಮ 26 அதிகாரம் ಆದಿಕಾಂಡ ಪುಸ್ತಕದಲ್ಲಿ 26ನೇ ಅಧ್ಯಾಯದಲ್ಲಿ 2வது ವಚನத்தை வாசித்து பாருங்க. 26 2ನೇ ವಚನದಲ್ಲಿ ನಾವು ಓದೋಣ. ಅಲ್ಲಿ ಯೆಹೋವನು ಅವನಿಗೆ ಮೊದಲನೇ ವಚನ ಓದಮ್ಮ. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೊಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಷ್ಟಿಯರ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರೆಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ஆமென். ஹalleluya 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 ஹalleluya. ஆபிரகாமுடைய நாட்களில ನೋಡಿ, ಅಬ್ರಹಾಮನ ಕಾಲದಲ್ಲಿ ಉಂಟಾದ ஒரு பஞ்சம், ಬಂದ ಮೊದಲನೇ ಬರ, ಅದು ಅಲ್ಲಾಮ ಅದು ಇಲ್ಲದೆ ಮறுபடியும் ஒரு பஞ்சம் வந்து ಮತ್ತೆ ಇನ್ನೊಂದು ಬರವು ಕಾನಾನ್ ದೇಶಕ್ಕೆ ಬಂತು. ஹalleluya ஹalleluya. ஆபிரகாம் பஞ்ச காலத்துல ಅಬ್ರಹಾಮನು ಬರ ಕಾಲದಲ್ಲಿ எகிப்துக்கு போனாரு. ಆತನು ಐಗುಪ್ತ ದೇಶಕ್ಕೆ ಹೋದನು. எகிப்துக்கு போய் ஏன்னா எகிப்துல நல்ல செழிப்பு இருக்கு. ಯಾಕಂದ್ರೆ ಐಗುಪ್ತ ದೇಶದಲ್ಲಿ ತುಂಬಾ ಸಮೃದ್ಧಿಯಾಗಿದೆ. ஆபிரகாம் அங்க கிளம்பி போனாரு. ಅಬ್ರಹಾಮ್ ಅಲ್ಲಿ ಹೊರಟು ಹೋದರು. அதான் தேவன் ஈசாக்குக்கு பார்த்து சொல்றாரு. ಆದ್ರೆ ದೇವರು ಇಸಾಕನಿಗೆ ನೋಡಿ ಹೇಳುತ್ತಿದ್ದಾರೆ, பஞ்ச காலத்துல ಆ ಬರ ಕಾಲದಲ್ಲಿ தகப்பன் ஆபிரகாம் ನಿನ್ನ ತಂದೆಯಾದ ಅಬ್ರಹಾಮನು எகிப்து தேசத்திற்கு போனாரு. ಈ ಐಗುಪ್ತ ದೇಶಕ್ಕೆ ಹೋದರು. ஆனா நீ போகாத, ಆದ್ರೆ ನೀನು ಹೋಗಬೇಡ. கவனிங்க, ಇಲ್ಲಿ ಗಮನಿಸಿ, கவனமா வசனத்தை கேளுங்க. ನೀವು ಗಮನವಾಗಿ ವಚನವನ್ನು ಕೇಳಿರಿ. நீ போகாத, ಆದ್ರೆ ಐಗುಪ್ತ ದೇಶಕ್ಕೆ ನೀನು ಹೋಗಬೇಡ. இருக்கிற இடத்திலேயே ನೀನು ಈ ದೇಶದಲ್ಲಿಯೇ நான் உன்னை ஆசீர்வதிப்பேன். ನಾನು ನಿನ್ನನ್ನು ಆಶೀರ್ವದಿಸುವೆನು. ஹalleluya ಹಲ್ಲೆಲೂಯಾ. இல்ல ಮಳೆ ಇಲ್ಲ, ரொம்ப தேசத்துல பஞ்சம், ದೇಶದಲ್ಲಿ ಭಯಂಕರವಾದ ಕಠಿಣವಾದ ಬರ, எல்லாம் ವನಾಂತರ ಪೋಲ ಕಾಣப்படுகிறது. ಎಲ್ಲವೂ ಅಡವಿ ಅರಣ್ಯವಾಗಿ ಕಾಣಲ್ಪಡ್ತಾ ಇದೆ. ஈசாக்கு ಆದ್ರೆ ಈಸಾಕನು தேவனுடைய சத்தத்திற்கு செவி கொடுத்தான். ದೇವರ ಶಬ್ದಕ್ಕೆ ಕಿವಿಗೊಟ್ಟನು. கர்த்தர் சொன்ன போல அவன் கீழ்ப்படிந்து, ದೇವರು ಹೇಳಿದ ಪ್ರಕಾರವೇ ಆತನು ವಿಧೇಯತನಾಗಿ, அவன் விசுவாசித்து, ಆತನು ಅದನ್ನು ನಂಬಿ, அதே போல அவன் கீழ்ப்படிந்து, ಅದೇ ರೀತಿಯಾಗಿ ಆತನು ವಿಧೇಯತೆ ಉಳ್ಳವನಾಗಿ விதை போட்டான். ಆತನು ಬೀಜವನ್ನು ಬಿತ್ತಿದನು, விவசாயம் செய்தான். ಆತನು ವ್ಯವಸಾಯವನ್ನು ಮಾಡಿದನು. 12வது ವಚನத்துல ವಾಸಿக்கிறோம். ಆದ್ರೆ 12ನೇ ವಚನದಲ್ಲಿ ನಾವು ನೋಡುತ್ತೇವೆ, ஈசாக்கு அந்த தேசத்துல ಈಸಾಕು ಆ ದೇಶದಲ್ಲಿ விதை விதைத்தான். ಬೀಜವನ್ನು ಬಿತ್ತಿ கர்த்தர் அவனை ஆசீர்வதித்ததனால ಯೆಹೋವನು ಆತನನ್ನು ಆಶೀರ್ವದಿಸಿದ್ದರಿಂದ அந்த வருஷம் ಅದೇ ವರ್ಷದಲ್ಲಿ 100 மடங்கு 100ಕ್ಕೆ 100ರಷ್ಟು பலனை காண ಬೆಳೆಯನ್ನು ಹೊಂದುವಂತೆ ದೇವರು ಕೃಪೆ ಮಾಡಿದನು. ஹalleluya ಹಲ್ಲೆಲೂಯಾ. சூழ்நிலை பார்க்காதீங்க, ನಿಮ್ಮ ಪರಿಸ್ಥಿತಿಗಳನ್ನು ನೀವು ನೋಡಬೇಡಿ. காலங்களை பார்க்க வேண்டாம். ನೀವು ಯಾವ ಒಂದು ಕಾರ್ಯಗಳ ತಡೆಗಳನ್ನು ನೋಡಬೇಡಿ. சூழ்நிலைகளோ ನಿಮ್ಮ ಪರಿಸ್ಥಿತಿಗಳು காலங்களோ தேவனுடைய கரத்துல இருக்கிறது. ದೇವರ ಕರದಲ್ಲಿ ಇದೆ. ஹalleluya ಹಲ್ಲೆಲೂಯಾ. சூழ்நிலை பார்த்து ನಾವು பேசுறோம். ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನಾವು ಮಾತನಾಡುತ್ತೇವೆ. சூழ்நிலையிலேயோ ಆದ್ರೆ ಅಂತ ಒಂದು ಪರಿಸ್ಥಿತಿನಲ್ಲೂ அற்புதம் செய்ய தேவன் வல்லவராக ಆಮೆನ್, ದೇವರು ಅದ್ಭುತ ಮಾಡುವುದಕ್ಕೆ ಆತನು ಸರ್ವಶಕ್ತನಾಗಿದ್ದಾರೆ. முதலாம் அதிகாரம் ರೂತ್ ಮೊದಲನೇ ಅಧ್ಯಾಯದಲ್ಲಿ இன்னொரு வசனத்தை வாசிங்க. ಇನ್ನೊಂದು ವಚನವನ್ನು ನಾವು ಓದೋಣ. ರೂತ್ முதலாம் அதிகாரம் ರೂತ್ ಮೊದಲನೇ ಅಧ್ಯಾಯದಲ್ಲಿ முதல் வசனத்துல ಮೊದಲನೇ ವಚನದಲ್ಲಿ எடுத்து வாசிக்கலாம். ತೆಗೆದವರು ಓದಬಹುದು. நியாயாதிபதிகள் நியாயம் ஆ. விசாரித்து வரும் காலத்திலே தேசத்திலே பஞ்சம் உண்டாயிற்று. அப்பொழுது யூதாவில் உள்ள பெத்லேகம் ஊராகிய ஒரு மனுஷன் தன் மனைவியோடும் 2 குமாரோடும் கூட மோவாப் தேசத்திலே போய் சஞ்சரித்தான்.
போதும். ஆமென். ஹalleluya. ஹalleluya. ನ್ಯಾಯಾಧಿಪತಿ ಕಾಲத்துல ನ್ಯಾಯಾಧಿಪತಿ ಮಾಡುವಂತ ಕಾಲದಲ್ಲಿ, ನ್ಯಾಯ ವಿಚಾರಣೆ ಮಾಡೋ ಕಾಲத்துல, ನ್ಯಾಯ ಕಾಲ ವಿಚಾರಣೆ ಮಾಡುವಂತ ಕಾಲದಲ್ಲಿ ದೇಶத்துல ஒரு பஞ்சம் உண்டானது. ಆ ದೇಶದಲ್ಲಿ ಒಂದು ಬರ ಉಂಟಾಯಿತು. அந்த பஞ்ச காலம், ಆ ಬರ ಕಾಲದಲ್ಲಿ பெத்லகேம் தேசத்துல பஞ்சம் வருது. ಆ ಬೆತ್ಲೆಹೇಮ್ ದೇಶದಲ್ಲಿ ಬರ ಬಂತು. அப்போ அங்க ஒரு மனுஷன், ಅಲ್ಲಿ ಒಂದು ಮನುಷ್ಯನು மனைவி பிள்ளைகளோடு ತನ್ನ ಹೆಂಡತಿ ಇಬ್ಬರ ಮಕ್ಕಳೊಂದಿಗೆ ಅವರು ಏನು ಮಾಡುತ್ತಿದ್ದಾರಂದ್ರೆ ದೇಶಕ್ಕೆ போயிட்டாங்க. ಅವರೆಲ್ಲರೂ ಮೋಹಾಬ್ ದೇಶಕ್ಕೆ ವಾಸ ಮಾಡೋದಕ್ಕೆ ಹೋದರು. பஞ்சம் வந்துச்சு. ಯಾಕಂದ್ರೆ ಅವ್ರು ಇರುವಂತ ದೇಶದಲ್ಲಿ ಬರ ಬಂತು. இருக்கிறவங்களா மனுஷராயித்தர் இல்லையா? ಅಲ್ಲಿ ವಾಸವಾಗಿರುವ ಎಲ್ಲರೂ ಮನುಷ್ಯರಾಗಿಲ್ವಾ? ஊர்ல இருக்கிறவங்களா மனுஷருங்களா இல்லையா? ಆ ಊರಲ್ಲಿ ಇರುವವರು ಮನುಷ್ಯರ ಕಾಣಲಿಲ್ವಾ? ಕರ್ತರ್ ಘೋಷಿಸಲಿಲ್ಲ. ಅವರೆಲ್ಲರೂ ನಮ್ಮ ದೇವರು ಘೋಷಣೆ ಮಾಡಲಿಲ್ವಾ? ಇವರೆಲ್ಲ ಏನ್ ಮಾಡಿದರು? ಮನೆಯ ಎರಡು ವಾಲಿಬ ಪಿಳ್ಳೆಗಳ ಕೂಟಿಕೊಂಡು ಆ ಮನುಷ್ಯನ ಹೆಂಡತಿ ತನಗಿರುವ ಇಬ್ಬರು ಕುಮಾರರನ್ನು ಮೋಹಾಬ್ ದೇಶಕ್ಕೆ ಹೊರಟು ಹೋದರು. ಯೆಹೋವನು ನಿಮ್ಮನ್ನು ಇಲ್ಲಿ ಇಟ್ಟಿದ್ದಾರೆಂದರೆ ಸಭೆಯಲ್ಲಿ ಒಬ್ಬೊಬ್ಬರನ್ನು ದೇವರು ಇಲ್ಲಿ ಇಟ್ಟಿದ್ದಾರೆಂದರೆ ದೇವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ಕೇಳಿರಿ. ದೇವರು ನಿಮ್ಮನ್ನು ಉಪಯೋಗ ಪಡಿಸುತ್ತಾನೆ. ನಿಮ್ಮನ್ನು ಇಲ್ಲಿ ಇಟ್ಟಿರುವುದು ದೇವರ ಆತನಿಗೆ ಒಂದು ಉದ್ದೇಶವಿದೆ. ನಿಮ್ಮ ಮಕ್ಕಳು ಇಲ್ಲಿ ಬರುವುದಕ್ಕೆ ಒಂದು ಉದ್ದೇಶ ಕಾರಣ ಉಂಟು. ಪಕ್ಕದ ಊರಿಗೆ ನೀವು ಹೋಗಬೇಡ. ನೀವು ಅನುಕೂಲ ಇಲ್ಲದೆ ಇರುವುದರಿಂದ ಪಕ್ಕದ ಊರಿಗೆ ಹೋಗಬೇಡಿ. ಪ್ರಾರಂಭ ಕಾಲದಲ್ಲಿ ஒரு குடும்பம் புதுசா இங்க வந்துச்சு. ಒಂದು ಕುಟುಂಬ ಹೊಸದಾಗಿ ಇಲ್ಲಿಗೆ ಬಂದರು. அவங்க ரொம்ப நாளா இங்க வந்துட்டு இருந்தாங்க. ಅವರು ತುಂಬಾ ದಿನಗಳಿಂದ ಇಲ್ಲಿ ಬರ್ತಾ ಇದ್ರು. ಪ್ರಾರಂಭ ಕಾಲದಲ್ಲಿ ಸಭೆ இப்படி ஒரு வசதி இல்ல. ನಮ್ಮ ಸಭೆಗೆ ಇಲ್ಲಿ ಯಾವ ಒಂದು ರೀತಿಯಾದ ಅನುಕೂಲತೆಗಳು ಇಲ್ಲ. ಟೈಲ್ಸ್ ಇல்லாம ಫ್ಲೋರ್ல தான் இருந்தோம். ಆ ಟೈಲ್ಸ್ ಇಲ್ಲದ ಬರೀ ಮಣ್ಣು ಗಾರೆನಲ್ಲೇ ಇತ್ತು. ಪ್ಲಾಸ್ಟಿಕ್ ಕವರ್ போட்டு தான் சேர்ல வச்சு ಆರಾಧನೆ ಮಾಡ್ತಿದ್ವಿ இருந்தோம். ನಾವು ಪ್ಲಾಸ್ಟಿಕ್ ಕವರ್ ಹಾಕಿನೇ ಅದರ ಮೇಲೆ ಚೇರ್ ಹಾಕಿ ಕುಂಡ್ರಿಸಿ ಆರಾಧನೆ ಮಾಡ್ತಾ ಇದ್ವಿ. ಎಸಿ கிடையாது. ಆಗ ಎಸಿ ಇಲ್ಲ, ಸರಿಯಾದ ಫ್ಯಾನ್ ಇಲ್ಲ, ಸರಿಯಾದ ಫ್ಯಾನ್ ಕೂಡ ಇಲ್ಲ. நீங்க இங்க இருக்கிறவங்க கவனிச்சிட்டு வரீங்க. ಇಲ್ಲಿರುವವರು ನೀವು ಗಮನಿಸುತ್ತಾ ಬರ್ತಾ ಇದ್ದೀರಾ. ಪ್ರಾರಂಭ ಕಾಲದಲ್ಲಿ ಈಗ ಇರುವುದಕ್ಕಿಂತ ದೇವರು ನಮಗೆ ಅನೇಕ ಬದಲಾವಣೆಗಳನ್ನು ಕೊಂಡು ಬಂದಿದ್ದಾರೆ. ಅನೇಕ ವ್ಯತ್ಯಾಸಗಳನ್ನು ಸಭೆ ಒಳಗಡೆ ಕೊಂಡು ಬಂದಿದ್ದಾರೆ. ಸಹೋದರಿ ಸಭೆಗೆ ಬಂದಾಗ ಆ ಕುಟುಂಬದಲ್ಲಿರುವ ಬರ್ತಿರುವಂತ ಕುಟುಂಬದಲ್ಲಿರುವ ಸಹೋದರಿ ಸಭೆಗೆ ಬಂದ್ರು. ಕಣವರು 3 ವಾರமா வரல. ಅವರ ಯಜಮಾನರು 3 ವಾರದಿಂದ ಬರ್ಲಿಲ್ಲ. ನಾವು ವಿಚಾರಣೆ ಮಾಡಿದ್ವಿ. எங்க ஹஸ்பண்ட் வேற சபைக்கு போயிட்டாரு. ನಮ್ಮ ಗಂಡ ನಮ್ಮ ಯಜಮಾನನು ಬೇರೆ ಸಭೆಗೆ ಹೋದರು. ಅದಕ್ಕೆ ಕಾರಣ ಏನಂತ ವಿಚಾರಿಸುವಾಗ ಅವ್ರು ಹೇಳಿದ್ರು, ಈ ಸಭೆಯಲ್ಲಿ ಕೀಬೋರ್ಡ್ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರ ಕೀಬೋರ್ಡ್ಗಾಗಿ ಅವ್ರು ಬೇರೆ ಸಭೆಗೆ ಹೋದರು. ನಮಗೆ ತುಂಬಾ ಮನಸ್ಸು ಕಷ್ಟವಾಯಿತು. ದೇವರ ಸಮ್ಮುಖದಲ್ಲಿ ನಾನು ಪ್ರಾರ್ಥನೆ ಮಾಡಿದೆ. ಮೋದಿ ಆட்சி ಕಾಲத்துல ಆಗ ಮೋದಿಯ ಒಂದು ಆಳ್ವಿಕೆ ಕಾಲದಲ್ಲಿ ஒரு ರೂಲ್ಸ್ ಕೊಂಡು ಬಂದಾರೆ. ಆ ಮನುಷ್ಯ ಒಂದು ರೂಲ್ಸ್ ಅನ್ನು ಕೊಂಡು ಬಂದ್ರು. 500 ರೂಪಾಯಿ 1000 ರೂಪಾಯಿ ಅದ್ರ ನೋಟು ಚೇಂಜ್ ಆಗೋದಿಲ್ಲ. 1000 ರೂಪಾಯಿ ಅಪ್ಪ ಇರುದಿಚ್ಚಿ. ಆ 1000 ರೂಪಾಯಿ ನೋಟ್ ಅವಾಗಿತ್ತು. அந்த 1000 ರೂಪಾಯಿ போகாது. ಆ 1000 ರೂಪಾಯಿ ನೋಟು ಕೂಡ ಇನ್ಮೇಲೆ ಹೋಗೋದಿಲ್ಲ. ಜನರಿಗೆ ಅಪ್ಪ உங்களுக்கு சூழ்நிலை எல்லாருக்கும் தெரியும். ಆಗಿರುವ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಗೊತ್ತು. எங்கெங்க ஒளிக்கு வச்சிருந்தவங்க எடுத்து ಬ್ಯಾಂಕ್ போட்டாங்க. ಎಲ್ಲೆಲ್ಲಿ ಮರೆ ಮಾಡಿ ಬಚ್ಚಿಟ್ಟವರೆಲ್ಲ ತಗೊಂಡೋಗಿ ಬ್ಯಾಂಕ್ ಹಾಕಿದ್ರು. எங்க ஓனர் பார்த்தாரு. ನಮ್ಮ ಓನರ್ ನೋಡಿದ್ರು. ಎಲ್ಲ ಪಳೆ ನೋಟ್ ಅವರು 50000 எடுத்துஇருந்தா ನೀಯೇ வெச்சுಕೊಂಡು ಒಂದು ಹಳೆ ನೋಟು ಹೋಗ್ದಿರೋ ನೋಟು ಒಂದು 50,000 ತಗೊಂಬಂದು ತಗೊಳಪ್ಪ ನೀನು ಒಂದು 50,000 ಇಟ್ಕೊ ಅಂತ ಕೊಟ್ರು. ಅಪ್ಪ ಅದು வெச்சு எங்க குடும்பத்தை நல்லா நடத்திருக்கலாம். ಆದ್ರೆ ಅದನ್ನ ಇಟ್ಕೊಂಡು ನಮ್ಮ ಕುಟುಂಬವನ್ನ ಚೆನ್ನಾಗಿ ನಡೆಸಿರಬಹುದು. ಆಯ್ತು, ನಾವು 50000 ಜಾಲಿ ತಾನೆ. 50,000 ನಮ್ಮ ಕೈಲಿದ್ರೆ ನಮ್ಗೆ ಜಾಲಿ ಸಂತೋಷ ತಾನೆ. ಆಗ ನಾನು ಯೋಚನೆ ಮಾಡಿದೆ, ಮೋದಿ ಅವರ ಕಾರ್ಯಕ್ಕೆ ಮೋದಿ ಒಂದು ಕಾರ್ಯವನ್ನು ಮಾಡಿದರು. ಅದು ನಮಗೆ ಸಾಧಕಮಾ, ಅದು ನಮಗೆ ಆಶೀರ್ವಾದವಾಗಿ ಬದಲಾವಣೆ ಆಯಿತು. ಹಲ್ಲೆಲೂಯಾ. ಆ ರೀತಿ ರೂಲ್ಸ್ ಬಂದಿಲ್ಲ ಅಂದ್ರೆ ಕೀಬೋರ್ಡ್ ಬರ್ತಾ ಇರಲಿಲ್ಲ. ಅದು ಸ್ವಲ್ಪ ಲೇಟ್ ಆಗಿ ತಡವಾಗಿ ಬಂದಿರಬಹುದು. ಕಾಸು ಕೊಡ್ತು ವಾಂಗಿರ್ಕೋ. ಒಂದು ವೇಳೆ ನಿಮ್ಮ ಕಾಸು ಕೊಡುವಾಗ ಅದನ್ನು ಕೂಡಿಸಿಟ್ಟು ಅದನ್ನ ಹೋಗಿ ತಗೊಂಡ್ ಬರ್ತಾ ಇದ್ವಿ. ಹಲ್ಲೆಲೂಯಾ.
நீங்க கேளுங்க கர்த்தர்கிட்ட. ನೀವು ದೇವರ ಬಳಿ ನಿಮ್ಮ ಅಗತ್ಯಗಳನ್ನು ಕೇಳಿರಿ. இப்ப பஞ்சம் இருக்கு, ಈಗ ಬರ ಇದೆ, இந்த தேவை இருக்கு, ಇದು ಅಗತ್ಯವಿದೆ, என்ன செய்யணும், ಇದಕ್ಕೆ ಏನು ಮಾಡಬೇಕು? நீங்க கேளுங்க கர்த்தர்கிட்ட. ನೀವು ಯೆಹೋವನ ಬಳಿಯಲ್ಲಿ ಕೇಳಿರಿ. ஹalleluya. ಹಲ್ಲೆಲೂಯಾ. தேவை அங்க நல்லா இருக்கு, ನಿಮ್ಮ ಅಗತ್ಯ ಅಲ್ಲಿ ಚೆನ್ನಾಗಿದೆ, நல்லா இருக்கு, ಇಲ್ಲಿ ಚೆನ್ನಾಗಿದೆ. ஓடாத. ನೀನು ಆ ರೀತಿ ಓಡಬೇಡ. ஓடுறதுனால ನೀನು ಓಡುವುದರಿಂದ ನಷ್ಟங்களை நீ இழந்து போற. ಅನೇಕ ನಷ್ಟಗಳನ್ನು ಬಂದು ನೀನು ನಷ್ಟವನ್ನು ಪಡಿಸಿಕೊಳ್ಳುತ್ತೀಯ. கொடுக்கப்பட்ட சபையில நிலைத்திருங்க. ನಿಮಗೆ ಕೊಡಲ್ಪಟ್ಟಿರುವ ಸಭೆಯಲ್ಲಿ ನೀವು ನೆಲೆಗೊಂಡು ಇರುವವರಾಗಿರಬೇಕು. ಅದು ಮಾತ್ರವಲ್ಲ, சபைக்கு உண்மையாயிருக்கணும். ಸಭೆಗೆ ನಾವು ನಂಬಿಗಸ್ತರಾಗಿರಬೇಕು. உண்மையுள்ளவராய் நீங்க இருக்கணும். ಸಭೆಗೆ ನಾವು ದೇವರಿಗೆ ನಂಬಿಗಸ್ತರಾಗಿರಬೇಕು. ஹalleluya. ಹಲ್ಲೆಲೂಯಾ. வாழ்க்கை என்ன நடந்துச்சு? ಈ ನಹೋಮಿಯ ಜೀವನದಲ್ಲಿ ಏನು ನಡೆಯಿತು? அவங்க மோவாப் தேசத்துக்கு போனாங்க. ಆಕೆ ಮೋವಾಬ್ ದೇಶಕ್ಕೆ ಹೊರಟು ಹೋದರು. கணவன் இறந்து போனாரு, ಗಂಡ ತೀರಿಕೊಂಡರು. 2 ವಾಲಿಬ பிள்ளைகளை ಇறந்து போனாங்க. ಅವರಿಗೆ ಇರುವ 2 ಕುಮಾರರು ಕೂಡ ಸತ್ತು ಹೋದರು. அங்க போனதனால ಅಲ್ಲಿ ಹೋದದ್ದರಿಂದ ನಷ್ಟதான் வந்துச்சு தவிர ಅವರಿಗೆ ನಷ್ಟವೇ ಉಂಟಾಯಿತು ತಪ್ಪ லாபமும் வரல. ಯಾವ ಲಾಭವೂ ಅವರಿಗೆ ಬರಲಿಲ್ಲ. நீ சபை விட்டு போகும்போது, ನೀನು ಸಭೆ ಬಿಟ್ಟು ಹೋಗುವಾಗ, தேவனை விட்டு போகும்போது ದೇವರನ್ನು ಬಿಟ್ಟು ಹೋಗುವಾಗ அவருடைய நன்மையை நீ இழந்து போறீங்க. ಆತನ ಶುಭವನ್ನು ಮೇಲನ್ನು ನೀವು ಕಳೆದುಕೊಳ್ಳುವವರಾಗಿರುವಿರಿ. கர்த்தர் காத்திருங்க. ಯೆಹೋವನಿಗಾಗಿ ನಾವು ಕಾದಿರೋಣ. ஏற்கனவே ஒரு கதை நான் சொல்லியிருக்கிறேன். ಮುಂಚಿತವಾಗಿ ನಾನು ಒಂದು ಕಥೆಯನ್ನು ನಿಮಗೆ ಹೇಳಿದ್ದೇನೆ. ஒரு பையன் சித்தாப்பா கடைக்கு போயிருக்கிறான். ಒಂದು ಚಿಕ್ಕ ಹುಡುಗ ತನ್ನ ಚಿಕ್ಕಪ್ಪನ ಮನೆಗೆ ಅಂಗಡಿಗೆ ಹೋದ. சித்தாப்பா விசாரிக்கிறாரு. ಆ ಚಿಕ್ಕಪ್ಪ ವಿಚಾರಣೆ ಮಾಡುತ್ತಿದ್ದಾರೆ. எல்லாம் படிக்கணும்பா, ನೀನು ಚೆನ್ನಾಗಿ ಓದ್ಬೇಕು ಮಗ, எக்ஸாம் எல்லாம் வருது, ಎಕ್ಸಾಮ್ ಎಲ್ಲ ಬರ್ತಾ ಇದೆ, நீ பாஸ் ஆயிடுவியா? ನೀನು ಪಾಸ್ ಆಗ್ತೀಯಾ? சித்தாப்பா பாஸ் ಆಯ್ಡವ. ಹೌದು ಚಿಕ್ಕಪ್ಪ, ನಾನು ಖಂಡಿತವಾಗಿ ಪಾಸ್ ಆಗ್ತೀನಿ. ಸರಿ, அந்த பாட்டில்ல மிட்டாய் 2 சாக்லேட் எடுத்துட்டு போ. ಆ ಚಿಕ್ಕಪ್ಪ ಹೇಳ್ತಾ ಇದ್ದಾರೆ, ಬಾಟ್ಲಲ್ಲಿ ಇರೋ 2 ಚಾಕ್ಲೇಟ್ ನೀನ್ ತಗೊಂಡು ಹೋಗು ಎಂಬುದಾಗಿ. எடுத்துட்டு போன்றாரு. ತಗೊಂಡು ಹೋಗು ಅಂತ எடுத்துக்கவே இல்ல. ಆ ಹುಡುಗ ಮಾತ್ರ ತಗೊಳ್ಳೇ ಇಲ್ಲ. அவங்க அம்மா சொல்றாங்க, ಅವ್ರ ಅಮ್ಮ ಹೇಳ್ತಿದ್ದಾರೆ, சித்தாப்பா சொல்றாங்க எடுத்துக்கடா. ಚಿಕ್ಕಪ್ಪ ಹೇಳ್ತಾ ಇದ್ರೆ ತಗೋ ಎಂಬುದಾಗಿ. ಆ ಹುಡುಗ ಬೇಡ ಮಮ್ಮಿ ಬೇಡ. ಅವರು சொல்றாங்க எடுத்துட்டு போடா, ಜನங்க இருக்காங்க, ಅವರು ವ್ಯಾಪಾರ ಹೋಗ್ತಾ ಇದೆ, ತಡೆ ಮಾಡಬೇಡ, ತಗೊಂಡು ಹೋಗು ಅಂತ ಚಿಕ್ಕಪ್ಪನು ಹೇಳ್ತಾ ಇದ್ದಾರೆ. ரொம்ப நான் பிஸியா இருக்கறேன்றாரு. ನಾನು ತುಂಬಾ ಬಿಸಿ ಆಗಿದ್ದೀನಿ ಎಂಬುದಾಗಿ. எடுக்கவே இல்ல. ಆ ಹುಡುಗ ಮಾತ್ರ ತಗೊಳ್ಳೇ ಇಲ್ಲ. ಕಾத்துட்டே இருந்தான். ಆ ಹುಡುಗ ನೋಡ್ತಾನೆ ಇದ್ದಾನೆ. போனதுக்கு அப்புறமா ಅವರೆಲ್ಲ ಹೋದ ನಂತರ ವ್ಯಾಪಾರದವರು, இவ்வளவு அட்டம் பண்ற, ಏನು ನೀನು ಇಷ್ಟು ಹಠ ಮಾಡ್ತಾ ಇದೀಯಾ? இல்ல சித்தப்பா நீங்களே கொடுங்கன்றா. ಇಲ್ಲ ಚಿಕ್ಕಪ್ಪ, ನೀವೇ ತೆಗೆದುಕೊಡಿ ಎಂಬುದಾಗಿ ಹೇಳ್ತಿದ್ದಾನೆ. சரி, கஸ்டமர் போனதுக்கு அப்புறமா ಅವರೆಲ್ಲ ಕಸ್ಟಮರ್ ಎಲ್ಲ ಹೋದ ನಂತರ சாக்லேட் எடுத்து வாரி கொடுக்கறாரு. ಅವರು ತನ್ನ ಕೈಯಿಂದ ಚಾಕ್ಲೇಟ್ ತೆಗೆದು ಆತನಿಗೆ ಕೊಟ್ಟರು. 2 கையில வாங்கிக்கிறான். ಆತನು 2 ಕೈಯಲ್ಲಿ ತಗೊಂಡ. அவங்க ಅಮ್ಮ சொல்றாங்க, ಅವ್ರ ಅಮ್ಮ ಹೇಳ್ತಾ ಇದ್ದಾರೆ, வேண்டாம் வேண்டாம் சொல்லிட்டு ಬೇಡ ಬೇಡ ಅಂತ ಹೇಳಿ எப்பறா வாங்கிட்டேன்னு கேக்குறாங்க. ಈಗ ಹೇಗಪ್ಪ ಹೆಂಗೆ ತಗೊಂಡೆ ಅಂತ ಕೇಳ್ತಾ ಇದ್ದಾರೆ. நான் ஒரு கை போட்டு எடுத்தா, ಅದಕ್ಕೆ ಆತನ ಹೇಳ್ತಾ ಇದ್ದ, ನಾನು ಒಂದು ಕೈಯನ್ನು ಹಾಕಿ ತೆಗೆದ್ರೆ கொஞ்சம் மட்டும் தான் வரும். ನನಗೆ ಸ್ವಲ್ಪ ಚಾಕ್ಲೇಟ್ ಬರ್ತಾ ಇತ್ತು. சித்தப்பா கொடுத்தா, ಆದ್ರೆ ನಮ್ ಚಿಕ್ಕಪ್ಪ ಕೊಟ್ರೆ 2 கை ரொம்பிச்சு. ಅದು 2 ಕೈ ತುಂಬೋಯ್ತು. சின்னது, ಅದು ನನ್ನ ಕೈ ಚಿಕ್ಕದು, கை பெருசு, ಆತನ ಕೈ ದೊಡ್ಡದು. ஹalleluya. ಹಲ್ಲೆಲೂಯಾ. கர்த்தருக்கு காத்திருங்க. ಯೆಹೋವನಿಗಾಗಿ ಕಾಯುತ್ತಿರಿ. கர்த்தருக்கு காத்திருக்கிறவர்கள் ಯೆಹೋವನಿಗಾಗಿ ಕಾಯುತ್ತಿರುವವರು புதிய பலன் அடைவார்கள். ನೀವೆಲ್ಲರೂ ಹೊಸ ಬಲವನ್ನು ಹೊಂದಿಕೊಳ್ಳುವಿರಿ. கர்த்தருக்கு காத்திருங்க. ಯೋಬನು ಸಹ ದೇವರಿಗಾಗಿ ಕಾಯುತ್ತಾ ಇದ್ದನು. யோபு 2:3 வாசிக்கிறோம். ಯೋಬು 2:3 ನಾವು ಓದುತ್ತೇವೆ. 2:3 வாசிக்கும் பொழுது 2:3 ನಾವು ನೋಡುವಾಗ பாருங்க, தேவன் சாத்தானை பார்த்து கேக்குறாரு. ದೇವರು ಸೈತಾನನನ್ನು ನೋಡಿ ಕೇಳುತ್ತಿದ್ದಾರೆ. அப்பொழுது கர்த்தர் சாத்தானை நோக்கி, ಆಗ ಯೆಹೋವನು ಸೈತಾನನನ್ನು ನೋಡಿ, நீ என் தாசனாகி யோபின் மேல் கவனம் வைத்தாயோ? ನೀನು ನನ್ನ ದಾಸನಾದ ಯೆಹೋವನ ಮೇಲೆ ಗಮನವಿಟ್ಟಿಯೋ? பாருங்க, அவன் உத்தமன், ಆತನು ಉತ್ತಮನು, சன்மார்க்கன், ಆತನು ಶಾಂತ ಗುಣವುಳ್ಳವನು, தேவனுக்கு பயந்து ಅವನ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ விலகுகிறவனாய் இருக்கிறான். ಎಲ್ಲ ಕೆಟ್ಟತನ ನಿರಾಕರಿಸುತ್ತಾ ನಿರ್ದೋಷಿಯಾಗಿದ್ದನು. போல ಆತನ ಹಾಗೆ பூமியில ஒருவனும் இல்லை என்றார். ಯಥಾರ್ಥ ಚಿತ್ತವುಳ್ಳವನಾಗಿ ಒಬ್ಬನೂ ಇಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ஹalleluya. ಹಲ್ಲೆಲೂಯಾ. எடுத்து வாசிக்கலாம். கனல் வாசிமா. ಯೆಹೋವನು ಆಗ ಯೆಹೋವನು ಸೈತಾನನಿಗೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ? ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನನ್ನು ಕಾರಣವಿಲ್ಲದೆ ನಾಶ ಮಾಡುವುದಕ್ಕೆ ನೀನು ನನ್ನನ್ನು ಪ್ರೇರಿಸಿದರು. ಅವನು ತನ್ನ ಯಥಾರ್ಥತ್ವವನ್ನು ಬಿಡದೇ ಇದ್ದಾನೆ ಅಂದನು.
ஆமென் ஹalleluya. அல்லேலூயா. பாருங்க, கர்த்தர் நல்லவராய் இருக்கிறார். ದೇವರು ಒಳ್ಳೆಯವರಾಗಿದ್ದಾರೆ. சாத்தானை பார்த்து ஆண்டவர் கேக்குறாரு, ಸೈತಾನನ ನೋಡಿ ದೇವರು ಕೇಳುತ್ತಿದ್ದಾರೆ. அவன் உத்தமன், ಆತನ ಉತ್ತಮನು, அவன் சன்மார்க்கன், ಆತನ ಸನ್ಮಾರ್ಗನು, தேவனுக்கு பயப்படுகிறவன், ದೇವರಿಗೆ ಭಯ ಪಡುವಂತ ಮನುಷ್ಯನು, பொல்லாப்பை விட்டு விலகு, ಎಲ್ಲಾ ಕೆಟ್ಟತನವನ್ನು ಬಿಟ್ಟು தேவனுக்கு பயந்து நடக்கிறவன், ಆತನ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿದ್ದಾನೆ. அவனைப் போல ಅವನಿಗೆ ಅವನ ಹಾಗೆ பூமியில ஒருவனும் இல்ல. ಸಮಾನನಿ ಭೂಲೋಕದಲ್ಲಿ ಎಲ್ಲೂ ಸಿಗುವುದಿಲ್ಲ. ஒருவனும் இல்ல, சாட்சி ಈ கொடுக்கிறார். ಭೂಮಿಯಲ್ಲಿ ಒಬ್ಬನಾದ್ರೂ ಇಲ್ಲವೇ ಇಲ್ಲ ಎಂಬುದಾಗಿ ದೇವರು ಸಾಕ್ಷಿ ಕೊಡುತ್ತಿದ್ದಾರೆ. எல்லா பொல்லாப்பை விட்டு ಎಲ್ಲಾ ಕೆಟ್ಟತನವನ್ನು ಬಿಟ್ಟು தேவனுக்கு பயந்து நடங்க. ದೇವರಿಗೆ ಭಯ ಬಿದ್ದು ನಡೆಯಿರಿ. கர்த்தருடைய பிள்ளைகள் கர்த்தருக்கு பயந்து இருக்கணும். ದೇವರ ಮಕ್ಕಳು ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳಬೇಕು. பாகம் 28 ಧರ್ಮೋಪದೇಶ ಕಾಂಡ 28ರಲ್ಲಿ அங்க வார்த்தை சொல்லப்பட்டபடியே ಅಲ್ಲಿ ವಾಕ್ಯ ಹೇಳಿದ ಪ್ರಕಾರವೇ பாருங்க, நீ பட்டணத்தில் ನೋಡಿ, ನೀನು ಊರಲ್ಲಿಯೋ ஆசீர்வதிக்கப்பட்டிருப்பாய், ನಿನಗೆ ಶುಭ ಉಂಟಾಗುವುದು. வெளியிலயோ ஆசீர்வதிக்கப்பட்டிருப்பாய். ನೀನು ಅಡವಿಯಲ್ಲಿ ಊರಲ್ಲಿಯೂ ನೀನು ಶುಭ ಉಂಟಾಗಿರುವುದು. நம்ம இருக்கிற இடத்துல ஆசீர்வாதமா இருக்கணும். ನಾವು ಇರುವಂತ ಸ್ಥಳಗಳಲ್ಲಿ ಕೂಡ ನಾವು ಆಶೀರ್ವಾದವಾಗಿರಬೇಕು. வெளியிலயும் ஆசீர்வதிக்கப்பட்டிருக்கணும். ನಾವು ಊರಲ್ಲಿ ಅಡವಿಯಲ್ಲಿ ಇದ್ದರೆ ನಾವು ಶುಭ ಉಂಟಾಗಿರುವಂತವರಾಗಿರಬೇಕು. நீங்க தீர்மானம் பண்ணுங்க. ನೀವು ತೀರ್ಮಾನವನ್ನು ಮಾಡಿರಿ. கர்த்தருடைய ஆவியானவர் என் மேல இருக்கிறார். ಕರ್ತನ ಆತ್ಮನು ನನ್ನ ಮೇಲಿದ್ದಾರೆ. கர்த்தர் என்னை ஆசீர்வதிப்பார். ದೇವರು ನನ್ನನ್ನು ಆಶೀರ್ವದಿಸುತ್ತಾನೆ. எனக்கு சுகத்தை கொடுப்பார். ದೇವರು ನನಗೆ ಸುಖವನ್ನು ಕೊಡುತ್ತಾರೆ. என்னை பரிசுத்தமாய் வாழ வைப்பார். ದೇವರು ನನ್ನನ್ನು ಪರಿಶುದ್ಧವಾಗಿ ಜೀವಿಸುವಂತೆ ಸಹಾಯ ಮಾಡುತ್ತಾರೆ. ದೇವರು ನನ್ನನ್ನು ಘೋಷಿಸುತ್ತಾನೆ. எனக்கு கொடுத்த பிள்ளைகள் எனக்கு ஆசீர்வாதமாய் இருப்பார். ನನಗೆ ಕೊಟ್ಟಿರುವ ಮಕ್ಕಳು ಅವರ ಆಶೀರ್ವಾದ ನಿಧಿಯಾಗಿರುವರು. நல்ல வார்த்தையை பேசுங்க. ನೀವು ದೇವರು ಕೊಟ್ಟಿರುವ ಒಳ್ಳೆ ವಾಗ್ದಾನಗಳನ್ನು ವಾಕ್ಯಗಳನ್ನೇ ಮಾತನಾಡಿರಿ. ಕೆಟ್ಟ ವಾರ್ತೆಗಳ பேசாதீங்க. ಕೆಟ್ಟ ಮಾತುಗಳನ್ನು ಮಾತನಾಡಬೇಡಿರಿ. சில நேரம் நம்ம ஆசீர்வாதம் ಕೆಲವು ಬಾರಿ ನಮ್ಮ ಆಶೀರ್ವಾದಗಳು வாயினாலே ಕೆಟ್ಟು போறோம். ನಮ್ಮ ಬಾಯಿಂದಲೇ ನಮಗೆ ಕೆಟ್ಟು ಹೋಗುತ್ತದೆ. ஹalleluya. ಹಲ್ಲೆಲೂಯಾ. மனுஷன் சொன்ன விவசாயம் பண்றவரு ಅವರು ವ್ಯವಸಾಯ ಮಾಡುವಂತ ಮನುಷ್ಯ ಹೇಳಿದನು, விவசாயம் பண்ணி போட்டிருந்தாராம். ಅವರು ಹತ್ತಿ ವ್ಯವಸಾಯವನ್ನು ಮಾಡೋದಿಕ್ಕೆ ಅದನ್ನು ವ್ಯವಸಾಯ ಮಾಡಿದರು. சொன்னா மழை வருது, ಅಯ್ಯೋ ಮಳೆ ಬರ್ತಾ ಇದೆ, ஐயோ, நிறைய மழை வந்துச்சுன்னா ಅಯ್ಯೋ, ತುಂಬಾ ಮಳೆ ಬಿದ್ರೆ விவசாயம் எல்லாம் கெட்டு போனா என்ன பண்றது? ನನ್ನ ವ್ಯವಸಾಯ ಎಲ್ಲ ಕೆಟ್ಟು ಹೋದ್ರೆ ಏನು ಮಾಡೋದು? கெட்டு போயிடுமோ? ಒಂದು ವೇಳೆ ಕೆಟ್ಟು ಹೋಗುತ್ತೋ அவர் நினைச்சாராம். ಆ ರೀತಿ ಯೋಚನೆ ಮಾಡ್ತಾ ಇದ್ರು. அதிகமா மழை வந்து ಅದೇ ರೀತಿಯಾಗಿ ಹೆಚ್ಚಾದ ಮಳೆ ಬಂದು விவசாயம் கெட்டு போச்சு. ಆ ವ್ಯವಸಾಯ ಆತನ ಹಾಕಿದ ವ್ಯವಸಾಯ ಕೆಟ್ಟು ಹೋಯ್ತು. சரி, கொஞ்ச நாள் கழிச்சு இன்னொரு அடுத்த பஞ்சு விவசாயம் பண்றாரு. ಅದು ಸ್ವಲ್ಪ ದಿನಗಳ ನಂತರ ಅದೇ ರೀತಿಯಾದ ಹತ್ತಿ ಒಂದು ವ್ಯವಸಾಯವನ್ನೇ ಆತನು ಮಾಡಿದರು. மழை இல்ல, ಮಳೆ ಇಲ್ಲ, தண்ணி இல்ல, ನೀರಿಲ್ಲ. ஐயோ, இது இல்லாததுனால ಅಯ್ಯೋ, ಈ ರೀತಿ ಇಲ್ಲದೆ ಇರುವುದರಿಂದ இந்த வருஷம் இந்த விவசாயம் கெட்டு போயிடுமோ? ಈ ವರ್ಷ ಕೂಡ ನನ್ನ ವ್ಯವಸಾಯ ಕೆಟ್ಟು ಹೋಗುತ್ತೋ நினைச்சாரு. ಆ ರೀತಿ ಯೋಚನೆ ಮಾಡ್ತಾ ಇದ್ರು, பண்ணாரு. ಅರಿಕೆ ಮಾಡ್ತಾ ಇದ್ರು. அதே மாதிரி அது கெட்டு போச்சு. ಅದೇ ರೀತಿ ಅದು ಕೆಟ್ಟು ಹೋಯ್ತು. ஹalleluya. ಹಲ್ಲೆಲೂಯಾ. அதனால அவர் ஒரு பத்திரிகை படிச்சிருக்காரு. ಒಂದು ದಿನ ಆತನು ಒಂದು ಪುಸ್ತಕವನ್ನು ಓದಿದ್ದರು. டிவில எல்லாம் நிறைய சாட்சிகளை கேட்டிருக்காரு. ಟಿವಿಯ ಮೂಲಕವಾಗಿ ಅನೇಕ ಸಾಕ್ಷಿಗಳನ್ನೆಲ್ಲ ಕೇಳುತ್ತಾ ಇದ್ದರು. அதே போல ಅದೇ ರೀತಿಯಾಗಿ பாருங்க, அவர் என்ன செய்தாரா? ಆ ಮನುಷ್ಯ ಏನು ಮಾಡಿದನೆಂದರೆ முன்னாடி நின்னுಕೊಂಡು ಆ ವ್ಯವಸಾಯ ಭೂಮಿಯ ಮುಂದೆ ನಿಂತುಕೊಂಡು அவர் ஒரு வார்த்தை சொன்னாரா? ಆ ಮನುಷ್ಯನೊಂದು ವಾಕ್ಯವನ್ನು ಹೇಳಿದ್ರು. Right now growth name of Jesus ಅನ್ನಾರು. ಅದು ಯೇಸುವಿನ ನಾಮದಲ್ಲಿ ಸಮೃದ್ಧಿ ಉಂಟಾಗಿರಲಿ. ಯೇಸುವಿನ ನಾಮದಲ್ಲಿ ಯೇಸುವಿನ ಹೆಸರಿನಲ್ಲಿ ವಳರ್ಚೆ ಅಡೆಯಟ. ಅದು ಬೆಳವಣಿಗೆ ಉಂಟಾಗಲಿ. ಯೇಸುವಿನ ನಾಮದ ವಳರ್ಚೆ ಅಡೆಯಟ. ಯೇಸುವಿನ ನಾಮದಲ್ಲಿ ಬೆಳವಣಿಗೆ, ಅದಕ್ಕೆ ಒಳ್ಳೆ ಸಮೃದ್ಧಿ ಉಂಟಾಗಲಿ. ಆ ವರ್ಷದಲ್ಲಿ ವಳರ್ಚೆ ಸೆಲಿಪಾಯಿ ಆತನ ಸಮೃದ್ಧಿ, ಆತನ ಬೆಳವಣಿಗೆ ಅದು ಪರಿಪೂರ್ಣವಾಗಿ ಸಮೃದ್ಧಿಯಾಗಿ ಆಶೀರ್ವಾದವಾಗಿತ್ತು. உங்க காரியத்துக்காக ஜெபம் பண்ணுங்க. ನಿಮ್ಮ ಕಾರ್ಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. எழுந்து நிற்போம். ಎಲ್ಲರೂ ನಾವು ಎದ್ದು ನಿಂತುಕೊಳ್ಳೋಣ.